ಯೋ ಗಾಯ್ಸ್, ಈ ವಿಡಿಯೋವನ್ನು ನೋಡೋರಿಗೆ 10 ಕೋಟಿ ಬೆಲೆ ಬಾಳುವ ಒಂದು ದೊಡ್ಡ ಬಂಗ್ಲೋವನ್ನ ಫ್ರೀಯಾಗಿ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ತಗೊಳ್ಳೋದಕ್ಕೆ ರೆಡಿ ಆಗಿರ್ತೀರಾ? ಆದ್ರೆ ಒಂದೇ ಒಂದು ಕಂಡೀಷನ್, ಈ ಬಂಗ್ಲೋವಿನ ಕೆಳಗಡೆ ಇರುವ ಅಂಡರ್ ಗ್ರೌಂಡ್ ಗೆ ಒಂದು ಲಾಕ್ ಅನ್ನ ಹಾಕಿ ಮುಚ್ಚಿಟ್ಟಿದ್ದೀನಿ. ಆ ಅಂಡರ್ ಗ್ರೌಂಡ್ ಗೆ ಮಾತ್ರ ನೀವು ಹೋಗಬಾರ್ದು. ಇದಕ್ಕೆ ಓಕೆ ಅಂತ ಹೇಳಿದ್ರೆ ಫ್ರೀಯಾಗಿ ಆ ಮನೆಯನ್ನ ನಿಮಗೆ ಬರ್ಕೊಟ್ಬಿಡ್ತೀನಿ. ₹1 ಹಣ ಕೂಡ ಬೇಡ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಜನರು ಆ ಬಂಗ್ಲಾವನ್ನ ತಗೊಳ್ಳೋದಕ್ಕಾಗಿ ರೆಡಿ ಆಗಿರ್ತೀರಾ? ಫಟ್ ಅಂತ ಇವಾಗಲೇ ತಕ್ಷಣ ಎಲ್ಲರಿಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಹಾಕುವ ಒಂದೇ ಒಂದು ಕಂಡೀಷನ್ ಏನು, ಆ ಬಂಗ್ಲಾವಿನ ಅಂಡರ್ ಗ್ರೌಂಡ್ ಅನ್ನ ಮಾತ್ರ ನೀವು ಓಪನ್ ಮಾಡಿ ನೋಡಬಾರ್ದು. ಅದು ಒಂದೇ ಒಂದು ಕಂಡೀಷನ್, ನೀವು ಕೊಡುವ ಬೆಲೆ. ಆ ರೀತಿ ನಾನು ಮಾರೋದಕ್ಕೆ ರೆಡಿ ಆಗಿದ್ರೆ ನನ್ನ ಬಂಗ್ಲೋವನ್ನ ನೀವು ತಗೊಳ್ಳೋದಕ್ಕೆ ಬರ್ತಿರೋ ಇಲ್ವೋ ಫಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ, ನಂತರ ಮೂವಿಯನ್ನ ನೋಡೋಣ. ಯಾಕೆಂದ್ರೆ ಇದೇ ತರದ ಒಂದು ಆಪ್ಷನ್ ಈ ಮೂವಿಯಲ್ಲಿ ಬರುವ ಹೀರೋ ಮತ್ತೆ ಹೀರೋಯಿನ್ ಗೆ ಸಿಗುತ್ತೆ. ಸೊ ಅವರು ಏನನ್ನು ಚೂಸ್ ಮಾಡ್ತಾರೆ, ಅದರ ನಂತರ ಅವ್ರಗಳಿಗೆ ಏನಾಗುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಸೆಲ್ಲರ್ ಡೋರ್ ಅಂತ ಕೆಲವೊಂದು ವರ್ಷಗಳ ಹಿಂದೆ ಹಾಲಿವುಡ್ ಅಲ್ಲಿ ರಿಲೀಸ್ ಆಗಿದ್ದ ಮೂವಿಯನ್ನು ಇವತ್ತು ನಾವು ನೋಡ್ತಿದೀವಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಹಸ್ಬೆಂಡ್ ಅಂಡ್ ಮತ್ತೆ ವೈಫ್, ಇವರೇನೇ ಈ ಮೂವಿಯ ಹೀರೋ ಹೀರೋಯಿನ್. ತುಂಬಾ ವರ್ಷಗಳಿಂದ ಒಂದು ಮಗುಗಾಗಿ ಟ್ರೈ ಮಾಡ್ತಿದ್ದಾರೆ. ಇವಾಗ 5 ತಿಂಗಳು ಪ್ರೆಗ್ನೆಂಟ್ ಆಗಿರ್ತಿದ್ದಾಳೆ ನಮ್ಮ ಹೀರೋಯಿನ್. ಮಗು ಹುಟ್ಟಿದ್ರೆ ಮಗುವಿನ ರೂಮಿಗೆ ಯಾವ ಕಲರ್ ಪೇಂಟಿಂಗ್ ಅನ್ನ ನಾವು ಮಾಡಬೇಕು ಅಂತ ಮಾತಾಡ್ತಿರ್ತಾರೆ. ಅದರಲ್ಲಿ ನೋಡಿ ಅಣಿಸಿರೋ ಕಲರ್ ಯೆಲ್ಲೋ ಕಲರ್ ರೀತಿನೇ ಕಾಣಿಸುತ್ತೆ. ಆದ್ರೆ ಅದರಲ್ಲಿ ತುಂಬಾ ವೆರೈಟೀಸ್ ಇರ್ತಿದೆಯಂತೆ. ಇಂತಹ ಜನರು ಇಂತಹ ನಾಡಿನಲ್ಲಿ ಇಂತಹ ಸಿಚುವೇಶನ್ ಅಲ್ಲಿ ಇವ್ರುಗಳು ಈ ಕಲರ್ ಅನ್ನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಿರ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ ಹೆಂಡತಿ. ಹುಟ್ಟುವ ಮಗು ಗಂಡ ಹೆಣ್ಣ ಅಂತ ತಿಳ್ಕೋಬೇಕು ಅಂತ ಹೀರೋಗೆ ತುಂಬಾನೇ ಆಸೆ ಆಗ್ತಿರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಅದೆಲ್ಲ ಬೇಡ ಅಂತ ಹೇಳ್ಬಿಡ್ತಾಳೆ, ಸರ್ಪ್ರೈಸ್ ಆಗಿ ಇರ್ಲಿ ಅಂತ. ನಂತರ ಇಬ್ಬರು ರಾತ್ರಿ ಮಲ್ಗಿರ್ಬೇಕಾದ್ರೆ ನಾನು ಯಾವಾಗ್ಲೂ ಕೆಲಸ ಅಂತ ಬ್ಯುಸಿ ಆಗಿರ್ತಿದ್ದೀನಿ, ಆದ್ರೆ ನೀನು ನನ್ನನ್ನು ತೊಂದರೆನೆ ಮಾಡದೆ ನೀನಾಗಿದ್ದು ನೀನೇ ಹಾಸ್ಪಿಟಲ್ ಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಮಾಡಿಸ್ಕೊತಿದ್ಯಾ, ನೀನಾಗಿದ್ದೆ ಎಲ್ಲವನ್ನೂ ನೋಡ್ಕೋತಿದ್ಯಾ, ನನ್ನನ್ನ ಡಿಪೆಂಡ್ ಮಾಡಿ ಇರೋದೇ ಇಲ್ಲ ನೀನು, ಇವೆಲ್ಲ ತುಂಬಾನೇ ದೊಡ್ಡ ವಿಷಯ ಅಂತ ಹೀರೋ ಹೆಂಡತಿಯನ್ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅದನ್ನ ಕೇಳಿ ಹೆಂಡತಿಗೂ ಖುಷಿ ಆಗ್ತಿರುತ್ತೆ. ಕಟ್ ಮಾಡಿ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವರು ಮ್ಯಾಥ್ಸ್ ಪ್ರೊಫೆಸರ್ ಅನ್ಸುತ್ತೆ. ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ಅನ್ನು ತಗೋತಿರ್ತಾರೆ. ಈ ಕಡೆ ನಮ್ಮ ಹೀರೋ ಒಬ್ಬ ಆರ್ಕಿಟೆಕ್ಟ್, ಅವನ ಜೊತೆ ಕೆಲಸ ಮಾಡ್ತಿರೋರು ಅಲ್ಲಿರುವ ಒಬ್ಬಳು ಹುಡುಗಿಯನ್ನ ನೋಡಿದ ತಕ್ಷಣ ನಮ್ಮ ಹೀರೋನ ತುಂಬಾನೇ ಕಿಂಡಲ್ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಆ ಅಸಿಸ್ಟೆಂಟ್ ಹುಡುಗಿನು ನಮ್ಮ ಹೀರೋನು ಒಂದು ಕಾಲದಲ್ಲಿ ಲವ್ ಮಾಡ್ತಿದ್ದವರು. ಆದ್ರೆ ಇವಾಗ ಹೀರೋ ಏನಂತ ಹೇಳ್ತಾನಂದ್ರೆ, ನನಗೆ ಇವಾಗ ಮದುವೆ ಆಗ್ಬಿಟ್ಟಿದೆ, ನನಗೆ ಆ ರೀತಿ ನೆನಪೆಲ್ಲ ಇಲ್ಲ, ನಾನು ನನ್ನ ಹೆಂಡತಿ ಜೊತೆ ಸಂತೋಷವಾಗಿ ಕುಟುಂಬವನ್ನ ರನ್ ಮಾಡ್ತಿದ್ದೀನಿ, ನನ್ನನ್ನ ಈ ರೀತಿ ಎಲ್ಲ ಕಿಂಡಲ್ ಮಾಡಬೇಡಿ, ನನಗೆ ಆ ರೀತಿ ಆಸೆ ಇಲ್ಲ ಅಂತ ಹೇಳಿದ್ರೆ ಆ ಹುಡುಗರು ನಮ್ಮ ಹೀರೋವನ್ನ ಬಿಡ್ತಾ ಇಲ್ಲ. ಇವಾಗ ಇವರ ಆಫೀಸ್ ಅಲ್ಲಿ ಒಂದು ಮನೆಯನ್ನ ಮಾರೋದಕ್ಕೆ ರೆಡಿ ಆಗಿರ್ತಿದ್ದಾರೆ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಕೆಲಸ. ಸೊ ಫೀಲ್ಡ್ ಗೆ ಹೋಗಿ ನಮ್ಮ ಹೀರೋ ಆ ಮನೆಯನ್ನ ಚೆಕ್ ಮಾಡಿ ನೋಡ್ಬೇಕು. ನಾನು ಬೇಕಾದ್ರೆ ನಿಮ್ಮ ಜೊತೆ ಬರಲ್ಲ, ನಾನು ನೀವು ಸೇರಿ ಆ ಪ್ರಾಜೆಕ್ಟ್ ಅನ್ನ ಮಾಡೋಣ ಅಂತ ಅಸಿಸ್ಟೆಂಟ್ ಹುಡುಗಿ ಜೋಲ್ ಬಿಟ್ಟು ಮಾತಾಡಿದ್ರು ಕೂಡ ನಮ್ಮ ಹೀರೋ ಇಲ್ಲ ಬೇಡ ಅಂತ ಅವಳನ್ನ ಅವಾಯ್ಡ್ ಮಾಡ್ತಾನೆ. ಗೆಲುವು ಚೆನ್ನಾಗಿ ನಾರ್ಮಲ್ ಆಗಿ ಸೂಪರ್ ಆಗಿ ಹೋಗ್ತಿರುತ್ತೆ. ಆದ್ರೆ ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ನಮ್ಮ ಹೀರೋಯಿನ್ ಗೆ ಹೊಟ್ಟೆ ನೋವು ತಡ್ಕೊಳ್ಳೋಕೆನೆ ಆಗ್ತಿರಲ್ಲ. ಅಯ್ಯೋ ಅಂತ ಕಿರ್ಚು ಅಳ್ತಿರ್ತಾರೆ. ನಮ್ಮ ಹೀರೋಗೆ ಫೋನ್ ಕಾಲ್ ಅನ್ನ ಮಾಡಿದ್ರೆ ಅವನು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಬಿಸಿ ಆಗಿರ್ತಿದ್ದಾನೆ. ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಅನ್ನು ನೋಡ್ಬೇಕಾದ್ರೆ ಹೆಂಡತಿ ಹತ್ರ ಇಂದ 7 ಮಿಸ್ಡ್ ಕಾಲ್ಸ್ ಬಂದಿರುತ್ತೆ. ಗಾಬರಿಯಾಗಿ ಹೆಂಡತಿ ಎಲ್ಲಿದ್ದಾಳೆ ಅಂತ ವಿಷಯ ತಿಳ್ಕೊಂಡು ಹಾಸ್ಪಿಟಲ್ ಗೆ ಓಡಿ ಬರ್ತಾನೆ. ಅಲ್ಲಿಗೆ ಬಂದು ನೋಡಿದ್ರೆ ಆಲ್ರೆಡಿ ಅಬೋಷನ್ ಆಗ್ಬಿಟ್ಟಿರುತ್ತೆ. ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ ಹೆಂಡತಿ. ನಮ್ಮ ಹೀರೋ ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ. ನಂತರ ಮನೆಗೆ ಬಂದ ಮೇಲೆ ಇದ್ರ ಮೇಲೆ ನನ್ನ ಕೈಯಲ್ಲಿ ಈ ಮನೆಯಲ್ಲಿ ಇರೋಕೆ ಆಗಲ್ಲ ಅಂತ ಹೇಳ್ತಾಳೆ ಹೆಂಡತಿ. ಯಾಕೆಂದ್ರೆ ಈ ಮನೆಯಲ್ಲಿ ಅವಳಿಗೆ ಮಗು ಏನಾದ್ರೂ ಆಯ್ತು ಅಂದ್ರೆ ಆ ಮಗುವಿಗಾಗಿ ನೋಡಿ ಆ ಮನೆಯಲ್ಲಿ ಒಂದು ರೂಮ್ ಅನ್ನ ಪೇಂಟಿಂಗ್ ಅನ್ನ ಮಾಡಿರ್ತಾರೆ. ಅದು ಇವಾಗ ಬೇಡದೇ ಇರುವ ನೆನಪನ್ನ ಇವಳಿಗೆ ಕೊಡ್ಬೇಕಾದ್ರೆ, ಬೇಡ ನಾವು ಬೇರೆ ಮನೆಯನ್ನು ನೋಡಿ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಹೇಳ್ಬಿಡ್ತಾನೆ. ನಂತರ ಒಂದು ಏಜೆಂಟ್ ಲೇಡಿಯನ್ನ ಹಿಡಿದು ಮನೆಗಳಾಗಿ ಹುಡುಕಿ ನೋಡ್ತಾರೆ. ಯಾವುದೇ ಮನೆನೂ ಇವ್ರಿಗೆ ಇಷ್ಟವಾಗ್ತಿಲ್ಲ. ಹಾಗಿರ್ಬೇಕಾದ್ರೆ ಆ ಏಜೆಂಟ್ ಲೇಡಿ, ಏನು ತೊಂದರೆ ಇಲ್ಲ, ನನಗೆ ಗೊತ್ತಿರೋರು ಒಬ್ರು ಅಫಿಷಿಯಲ್ ಇರ್ತಿದ್ದಾರೆ, ನನ್ನ ಫ್ರೆಂಡೇ ನನ್ನ ಮನೆ ಪಕ್ಕದಲ್ಲೇ ಇರ್ತಿದ್ದಾರೆ, ಅವರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ನಾನೇ ನೋಡ್ಕೊತಿದ್ದೀನಿ, ಅವರ ಹತ್ರ ನಿಮ್ಮನ್ನ ಕಳಿಸ್ಕೊಡ್ತೀನಿ, ಅವರಿಗೆ ಏನಾದ್ರೂ ನಿಮ್ಮನ್ನ ಇಷ್ಟವಾಯ್ತು ಅಂದ್ರೆ ನಿಮಗೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ಏಜೆಂಟ್ ಲೇಡಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಅಡ್ರೆಸ್ ಅನ್ನು ಕೊಟ್ಟು ಕಳಿಸ್ತಾರೆ. ಇವ್ರುಗಳು ಸರಿ ಅಂತ ಕಾರನ್ನ ತಗೊಂಡು ಹೊರಡುತ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ದೊಡ್ಡ ಬಂಗ್ಲೋವಾಗಿ ಇರ್ತಿದೆ, ದೆವ್ವದ ಮನೆ ರೀತಿ ಕಾಣ್ತಿದೆ. ಗೇಟ್ ಇಂದ ಮನೆಗೆ ಬರೋದಕ್ಕೇನೆ ಅರ್ಧ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಅನ್ಸುತ್ತೆ. ನಂತರ ಗೇಟ್ ಹತ್ರ ಬಂದ್ರೆ ದೊಡ್ಡ ಗೇಟು, ದೊಡ್ಡ ಮೇನ್ ಡೋರು. ಆ ಅಂಕಲ್ ಹೊರಗಡೆ ಬಂದು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಇನ್ವೈಟ್ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮಗೆ ಈ ರೀತಿ ಮನೆ ಇರಬೇಕು, ಇಂತಹ ಬಜೆಟ್ ಅಲ್ಲಿ ಬೇಕು ಅಂತ ಅಂಕಲ್ ಹತ್ರ ಇವರು ಹೇಳ್ಬೇಕಾದ್ರೆ, ಅವೆಲ್ಲ ಇರ್ಲಿ, ಫಸ್ಟ್ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳಿ ಅಂತ ಅಂಕಲ್ ಒಂದು ಸೂಪರ್ ಆದ ಕ್ವಶನ್ ಅನ್ನ ಕೇಳ್ತಾರೆ. ಯಾವುದು ನಿಮಗೆ ಖುಷಿಯನ್ನ ಕೊಡುತ್ತೆ, ಈ ರೀತಿ ಒಂದು ದೊಡ್ಡ ಬಿಲ್ಡಿಂಗ್ ಗೆ ಖುಷಿಯನ್ನ ಕೊಡುತ್ತಾ ಅಂತ ಅವ್ರು ಕೇಳಿದ್ರೆ ಅದಕ್ಕೆ ನಮ್ಮ ಹೀರೋ, ಇಲ್ಲ ಬಿಲ್ಡಿಂಗ್ ಒಳಗಡೆ ಯಾರು ವಾಸವಿರ್ತಾರೋ ಅವರು ಬದುಕುವ ಜೀವನದಲ್ಲೇ ಇರ್ತಾ ಇರೋದು ಖುಷಿ ಅಂತ ಒಂದು ಸೂಪರ್ ಆದ ಆನ್ಸರ್ ಅನ್ನ ಹೇಳ್ತಾನೆ. ಅದು ಅಂಕಲ್ ಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಒಂದು ಕಾಲದಲ್ಲಿ ಅವರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಬದುಕಬೇಕು ಅಂತಾನೆ ಈ ಮನೆಯನ್ನ ಕೊಡಿಸಿದ್ರಂತೆ. ಆದ್ರೆ ಆವಾಗ ಖುಷಿಯಾಗಿದ್ದವರು ಅದರ ನಂತರ ಖುಷಿಯಾಗಿಲ್ವಂತೆ. ಇವಾಗ ನನಗೆ ಯಾಕೋ ಇದು ಜಸ್ಟ್ ಬಿಲ್ಡಿಂಗ್ ಅಂತ ಕಾಣಿಸ್ತಿದೆ ಅಷ್ಟೇ ಅಂತ
ಹೇಳ್ತಾರೆ. ನಂತರ ಒಂದು ತುಂಬಾನೇ ಓಲ್ಡ್ ಆಗಿರುವ ವೈನ್ ಅನ್ನ ತೆಗೆದಿಟ್ಟಿದ್ದೀನಿ, ಬನ್ನಿ ಅದನ್ನ ಕುಡ್ಕೊಂಡೆ ನಾವು ಮಾತಾಡೋಣ ಅಂತ ವೈನ್ ಅನ್ನು ಸುರ್ ಕೊಡ್ತಾರೆ. ಎಲ್ಲರೂ ಕುಡಿತಾರೆ. ನಂತರ ಸಂತೋಷವಾಗಿ ಎಲ್ಲರೂ ಮಾತಾಡ್ಕೋಬೇಕಾದ್ರೆ ನಮ್ಮ ಕಪಲ್ಸ್ ಅನ್ನ ಅಂಕಲ್ ಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ನಂತರ ಲೇಟ್ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹುಡುಗರು ಹೊರಡ್ತೀವಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ನಿಮಗಾಗಿ ಒಂದು ಮನೆಯನ್ನ ನೋಡಿದ್ದೀನಿ, ಏನಕ್ಕಾಗಿ ಇಷ್ಟು ಬೇಗ ಹೊರಡ್ತಿದ್ದೀರಾ, ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಇರ್ತಿದೆ, ಅಲ್ಲಿ ನೀವು ಸ್ಟೇ ಮಾಡ್ಕೊಳ್ಳಿ, ನಿಮ್ ತರ ಒಂದು ಹೊಸ ಕಪಲ್ ಚೆನ್ನಾಗಿ ಸಂತೋಷವಾಗಿರೋದನ್ನ ನೋಡ್ಬೇಕಾದ್ರೆ ನನಗೆ ಹಳೆ ನೆನಪೆಲ್ಲ ಆಗ್ತಿದೆ ಅಂತ ಅಂಕಲ್ ಹೇಳ್ಬೇಕಾದ್ರೆ ನಮ್ಮ ಹೀರೋ ಯೋಚನೆ ಮಾಡ್ತಾನೆ. ಆದ್ರೆ ಹೀರೋಯಿನ್ ಇಲ್ಲ, ನೀವು ತುಂಬಾನೇ ಕುಡ್ದಿದ್ದೀರಾ, ಕುಡ್ದ್ಬಿಟ್ಟು ನೀವು ಟ್ರೈ ಮಾಡೋದು ಬೇಡ, ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಓಕೆ ಅಂತ ಅರೇಂಜ್ ಮಾಡಿ ಇಬ್ಬರನ್ನು ಮೇಲ್ಗಡೆ ಮಲಗಿಸ್ಬಿಡ್ತಾರೆ ಅಂಕಲ್. ನಮ್ಮ ಕಪಲ್ಸ್ ಗೆ ತುಂಬಾನೇ ಖುಷಿಯಾಗಿರ್ತಿದೆ, ಇಂತಹ ಮನುಷ್ಯರು ಇರ್ತಿದಾರಲ್ಲ ಈ ಕಾಲದಲ್ಲಿ, ತುಂಬಾನೇ ಒಳ್ಳೆಯವರಾಗಿರ್ತಿದಾರಲ್ಲ, ಇವರ ಮುಖಾಂತರ ನಮಗೆ ಒಂದು ಒಳ್ಳೆ ಮನೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ನಂತರ ಆವಾಗ್ಲೂ ಮಗುವಿಗಾಗಿ ಟ್ರೈ ಅನ್ನ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಅವರಿಗೆ ಒಂದು ಬಾಯನ್ನ ಹೇಳ್ಬಿಟ್ಟು ಹೊರಡೋಣ ಅನ್ಕೊಂಡ್ರೆ ಅಂಕಲ್ ಅನ್ನ ಕಾಣ್ತಾ ಇಲ್ಲ. ಮನೆ ಪೂರ್ತಿ ಹುಡುಕಿ ನೋಡಿದ್ರು ಅವರನ್ನ ಕಾಣ್ತಿಲ್ಲ. ಆದ್ರೆ ಡೈನಿಂಗ್ ಏರಿಯಾಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ಡಾಕ್ಯುಮೆಂಟ್ಸ್ ಇರುತ್ತೆ, ಒಂದು ಲೆಟರ್ ಇರುತ್ತೆ. ಅದನ್ನು ಓದಿ ನೋಡುವ ನಮ್ಮ ಕಪಲ್ಸ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನಿಮಗಾಗಿ ಒಂದು ಸೂಪರ್ ಮನೆಯನ್ನ ನೋಡಿಟ್ಟಿದ್ದೀನಿ ಅಂತ ಹೇಳಿರ್ತಾರೆ. ಆ ಮನೆನೇ ಈ ಬಂಗ್ಲೋನೆ, ಈ ಇಡೀ ಮನೆಯನ್ನೇ ನಾನು ನಿಮಗಾಗಿ ಬರ್ಕೊಡ್ತೀನಿ, ನನಗೆ ಕೊಡದೇ ಇರುವ ಹ್ಯಾಪಿನೆಸ್ ಅನ್ನ ನಿಮಗಾದ್ರೂ ಈ ಮನೆ ಕೊಡ್ಲಿ, ಆದ್ರೆ ಒಂದೇ ಒಂದು ಕಂಡೀಷನ್, ಕೆಳಗಡೆ ಇರುವ ಅಂಡರ್ ಗ್ರೌಂಡ್ ಏರಿಯಾವನ್ನ ಮಾತ್ರ ನೀವು ಓಪನ್ ಮಾಡಿ ನೋಡಬಾರ್ದು, ಇದೇನೆ ಈ ಮನೆಗಾಗಿ ನೀವು ನನಗೆ ಕೊಡುವ ಬೆಲೆ. ಅಂಡರ್ ಡೋರ್ ಅನ್ನು ನೀವು ಓಪನ್ ಮಾಡದೇ ಇರೋವರೆಗೂ ಈ ಮನೆ ನಿಮಗಾಗಿದ್ದು, ಅಕಸ್ಮಾತ್ ನೀವೇನಾದ್ರೂ ಆ ಡೋರ್ ಅನ್ನು ಓಪನ್ ಮಾಡಿಬಿಟ್ರೆ ಅದರ ನಂತರ ಮತ್ತೆ ಈ ಮನೆ ನನಗೇನೆ ಸ್ವಂತ, ಇದು ಓಕೆ ಅಂದ್ರೆ ನೀವು ಸಿಗ್ನೇಚರ್ ಅನ್ನ ಮಾಡಿಬಿಟ್ರೆ ಅಷ್ಟೇ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಐಟಿ ಎಲ್ಲ ಮುಗ್ದೋಗುತ್ತೆ ಅಂತ ಬರ್ದಿರ್ತಾರೆ ಅಂಕಲ್. ಆದ್ರೆ ನಮ್ಮ ಕಪಲ್ಸ್ ಸಿಗ್ನೇಚರ್ ಅನ್ನ ಮಾಡೋದನ್ನ ಬಿಟ್ಟು ಹೊರಗಡೆ ಬಂದು ಆ ಅಂಡರ್ ಗ್ರೌಂಡ್ ಡೋರ್ ಅನ್ನು ನೋಡಿ ನಿಂತಿರ್ತಾರೆ. ಡೋರ್ ಅನ್ನು ದೊಡ್ಡ ಲಾಕ್ ಅನ್ನು ಹಾಕಿ ಮುಚ್ಚಿರ್ತಾರೆ. ಆ ಮನೆಯಲ್ಲಿ ಹಳೆ ಕಾಲದ ಚಾಕು, ಖಡ್ಗ, ಬುಲೆಟ್ಸ್, ಗನ್ಸು ಅಂತ ತುಂಬಾ ವಿಷಯಗಳು ಇರುತ್ತೆ. ಆ ಅಂಕಲ್ ಇರ್ಬೇಕಾದ್ರೇನೆ ನಾನು ಈ ವಿಷಯವನ್ನ ನಿಮಗೆ ಹೇಳೋದಕ್ಕೆ ಮರೆತುಬಿಟ್ಟೆ. ನಮ್ಮ ಹುಡುಗರು ವಿಚಾರಿಸ್ತಾರೆ, ಏನು ಹಳೆ ಕಾಲದ ವಸ್ತುಗಳೆಲ್ಲ ತುಂಬಾನೇ ಇರ್ತಿದ್ಯಲ್ಲ ಅಂತ ಕೇಳಿದ್ರೆ, ಎಲ್ಲ ನನಗೆ ಕೆಳಗಡೆ ಸಿಕ್ಕಿದ ವಸ್ತುಗಳೇ, ಎಲ್ಲವನ್ನು ಕಲೆಕ್ಟ್ ಮಾಡಿ ತಂದಿಟ್ಟಿದ್ದೀನಿ. ಮತ್ತೆ ಈ ಏರಿಯಾದಲ್ಲಿ ಈ ಬಂಗ್ಲೋನಿ ತುಂಬಾನೇ ಹಳೆ ಬಂಗ್ಲಾ, ಇದನ್ನ ರೆನೋವೇಟ್ ಮಾಡಿನೇ ಈ ಅಂಕಲ್ ಯೂಸ್ ಮಾಡಿ ಬಂದಿದ್ದಾರೆ. ಇದಕ್ಕೂ ಮುಂಚೆ ಈ ಮನೆಯನ್ನ ಯಾರು ಯೂಸ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅವ್ರುಗಳು ಈ ರೀತಿ ಚಾಕು, ಖಡ್ಗ, ಗನ್ಸು ಅಂತ ಈ ಮನೆ ಒಳಗಡೆ ಹೌಸ್ ಇಟ್ಟಿದ್ದಾರೆ ಅನ್ಸುತ್ತೆ. ಆಗಿನ ಕಾಲದಲ್ಲೆಲ್ಲ ತುಂಬಾನೇ ಜಗಳ, ಯುದ್ಧ ಅಂತೆಲ್ಲ ನಡೀತಿತ್ತಲ್ಲ, ಸೊ ಎಲ್ಲರಿಗೂ ಗನ್ಸು, ಬುಲೆಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಯಾರು ಅಟ್ಯಾಕ್ ಮಾಡ್ತಾರೆ, ಯಾರು ಯಾರನ್ನ ಸಾಯಿಸ್ತಾರೆ ಅಂತಾನೆ ಗೊತ್ತಿರಲ್ಲ. ಸೊ ಇವರಿಗೆ ಸಿಕ್ಕಿದ ವಿಷಯ ಎಲ್ಲವನ್ನು ತಂದು ಈ ರೀತಿ ಶೋಕೇಸ್ ರೀತಿ ಮಾಡಿಟ್ಟಿದ್ದಾರೆ. ಅದನ್ನ ನಾನು ಅವಾಗ್ಲೇ ಹೇಳೋದನ್ನ ಬಿಟ್ಬಿಟ್ಟೆ, ಇದು ತುಂಬಾನೇ ಇಂಪಾರ್ಟೆಂಟ್ ಈ ಸ್ಟೋರಿಗೆ. ಇಲ್ಲಿ ನಾವು ಬಿಟ್ಟಿದ್ವಿ ಅಂಡರ್ ಗ್ರೌಂಡ್ ಹತ್ರ ಅಲ್ವಾ. ಅಂಡರ್ ಗ್ರೌಂಡ್ ಡೋರ್ ಪಕ್ಕದಲ್ಲಿ ನಿಂತ್ಕೊಂಡು ಹಸ್ಬೆಂಡ್ ಏನನ್ನ ಕೇಳ್ತಾನಂದ್ರೆ, ಇಲ್ಲಿ ನೋಡು, ಇಷ್ಟು ದೊಡ್ಡ ಕೋಟಿ ಬೆಲೆ ಬಾಳುವ ಈ ಬಂಗ್ಲಾವನ್ನ ನಮಗೆ ಫ್ರೀ ಆಗಿ ಕೊಟ್ಬಿಟ್ಟು ಅಂಡರ್ ಗ್ರೌಂಡ್ ಕಡೆ ಮಾತ್ರ ನೀನು ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ, ಖಂಡಿತ ಅಂಡರ್ ಗ್ರೌಂಡ್ ಕೆಳಗಡೆ ಇದಕ್ಕಿಂತ ತುಂಬಾ ಬೆಲೆ ಬಾಳುವ ವಸ್ತುಗಳು ಏನಾದ್ರೂ ಇರಬೇಕು ಅಂತ ಹೇಳ್ತಾನೆ ಹೀರೋ. ಆದ್ರೆ ಹೀರೋಯಿನ್ ಅವೆಲ್ಲ ನಮಗೆ ಏನಕ್ಕೆ ಬೇಕು, ಅದೇ ಇದನ್ನ ಓಪನ್ ಮಾಡದೇ ಇದ್ರೆ ಮನೆಯನ್ನ ಫ್ರೀ ಆಗಿ ಕೊಟ್ಬಿಡ್ತೀನಿ ಅಂತ ಹೇಳ್ತಿದಾರಲ್ಲ, ಮನೆಯನ್ನ ಇಟ್ಕೊಳ್ಳೋಣ, ಇಷ್ಟು ದೊಡ್ಡ ಮನೆಯನ್ನ ತಗೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇರ್ತಿದ್ಯಾ, ಒಂದೊಂದು ಸಲ ಮಗು ಬೇಕು ಅಂತ ಹಾಸ್ಪಿಟಲ್ಗೆ ಖರ್ಚು ಮಾಡಿನೇ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಏನೋ ಇಷ್ಟು ದೊಡ್ಡ ಮನೆ ನಮಗೆ ಫ್ರೀ ಆಗಿ ಸಿಗ್ತಿದೆ ಅಂತ ಖುಷಿ ಪಡು, ಆ ಕಂಡೀಷನ್ ಗೆ ನಾವು ಓಕೆ ಹೇಳ್ಬಿಡೋಣ ಅಂತ ಹೀರೋವನ್ನ ಕನ್ವಿನ್ಸ್ ಮಾಡಿ ಬಿಡ್ತಾಳೆ ಹೀರೋಯಿನ್. ಅದೇ ಸಮಯದಲ್ಲಿ ಆ ಏಜೆಂಟ್ ಲೇಡಿ ಅಲ್ಲಿಗೆ ಬರ್ತಾರೆ. ನಾನು ಎಲ್ಲ ವಿಷಯವನ್ನ ಕೇಳ್ಪಟ್ಟೆ, ಒಂದೇ ಒಂದು ಕಂಡೀಷನ್ ಅನ್ನ ಹಾಕಿ ಆ ಮನೆಯನ್ನ ನಿಮಗೆ ಫ್ರೀ ಆಗಿ ಕೊಟ್ಬಿಡ್ರಂತಲ್ಲ, ಏನು ಡಾಕ್ಯುಮೆಂಟ್ ಗೆ ನೀವು ಸಿಗ್ನೇಚರ್ ನ ಹಾಕ್ಬಿಟ್ರ, ಅದನ್ನ ಕಂಪ್ಲೀಟ್ ಆಗಿ ಮುಗಿಸೋದಕ್ಕಾಗಿ ಡಾಕ್ಯುಮೆಂಟೇಶನ್ ಗಾಗಿ ನಾನು ಬಂದೆ ಅಂತ ಹೇಳ್ತಾರೆ ಲೇಡಿ. ಏನಮ್ಮ ನಿಜವನ್ನ ಹೇಳ್ತಿದ್ದೀರಾ ಇಲ್ಲ ಸುಮ್ನೆ ಕಾಮಿಡಿ ಮಾಡ್ತಿದ್ದೀರಾ? ಸರ್ ಕಾಮಿಡಿ ಎಲ್ಲ ಇಲ್ಲ ಸರ್, ನೀವು ಸಿಗ್ನೇಚರ್ ಅನ್ನ ಮಾಡಿಬಿಟ್ರೆ ಈ ಮನೆ ನಿಮಗೆ ಸ್ವಂತ ಆಗ್ಬಿಡುತ್ತೆ ಅಂತ ಲೇಡಿ ಹೇಳ್ತಾರೆ. ಒಂದು ನಿಮಿಷ ನಾವು ಅಲೋನಾಗಿ ಮಾತಾಡ್ಬೇಕು ಅಂತ ಕಪಲ್ಸ್ ಈ ಕಡೆ ಬಂದು ಅಲೋನಾಗಿ ಮಾತಾಡ್ತಾರೆ. ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ, ಒಂದೇ ಒಂದು ಕಂಡೀಷನ್ ಅನ್ನ ಹಾಕ್ಬಿಟ್ಟು ಏನಕ್ಕಾಗಿ ಇಷ್ಟು ದೊಡ್ಡ ಬಂಗ್ಲೋವನ್ನ ನಮಗೆ ಫ್ರೀ ಆಗಿ ಕೊಡ್ಬೇಕು, ನಮಗೆ ಇದು ಬೇಡ ಅಂತ ಹೀರೋ ಹೇಳಿದ್ರೆ ಅದಕ್ಕೆ ಹೀರೋಯಿನ್, ಇಲ್ಲಪ್ಪ ಈ ಮನೆಗೆ ಬಂದು ಫಸ್ಟ್ ದಿನ ನಾವು ಸ್ಟೇ ಆದಿವಲ್ವಾ, ಆವಾಗ ನಾನು ನೀನು ತುಂಬಾನೇ ಕ್ಲೋಸ್ ಆಗಿರ್ತಿದ್ವಿ, ಚೆನ್ನಾಗಿ ಮಾತಾಡ್ಕೊಂಡ್ವಿ, ಸೊ ಈ ಮನೆಯಲ್ಲಿ ಇದ್ರೆ ನನಗೆ ಮಗು ಆಗುತ್ತೆ ಅಂತ ನನಗೆ ನಂಬಿಕೆ ಇರ್ತಿದೆ, ಆದ್ರಿಂದ ಈ ಮನೆಯನ್ನೇ ನಾವು ತಗೊಳ್ಳೋಣ, ಇಲ್ಲೇನೆ ಇದ್ಕೊಬಿಡೋಣ ಅಂತ ನಮ್ಮ ಹೀರೋನ ಕನ್ವಿನ್ಸ್ ಮಾಡ್ತಾಳೆ ಹೀರೋಯಿನ್. ತುಂಬಾ ಹೊತ್ತಿನ ಮಾತಿನ ನಂತರ ಸರಿ ಓಕೆ ಮನೆಯನ್ನ ತಗೊಳ್ಳೋಣ ಅಂತ ಇಬ್ಬರು ಡಿಸೈಡ್ ಮಾಡಿ ಆ ಡಾಕ್ಯುಮೆಂಟ್ಸ್ ಗೆ ಸಿಗ್ನೇಚರ್ ಅನ್ನು ಮಾಡ್ತಾರೆ. ಆ ಕಂಡೀಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಯ್ತು. ಅಷ್ಟೇ, ಇಷ್ಟು ದೊಡ್ಡ ಮನೆಯನ್ನ ತಗೊಂಡಿದ್ದ ತಕ್ಷಣ ನಮ್ಮ ಹೀರೋನಿಗೆ ಖುಷಿನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ, ಹೀರೋ ಮೇಲೆ ಜಂಪ್ ಮಾಡಿ ಹಾರಿ ತಪ್ಪಿಕೊತ್ತಾಳೆ. ಇಬ್ಬರು ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇವಾಗ ನಾವೆಲ್ಲ ಒಂದು ಮನೆಯನ್ನ ತಗೊಂಡ್ರೆ ಇಲ್ಲ ಕೊಡ್ಸಿದ್ರೆ ಏನನ್ನ ಮಾಡ್ತೀವಿ, ಗೃಹ ಪ್ರವೇಶ ಅಂತ ಒಂದು ವಿಷಯವನ್ನ ಮಾಡ್ತೀವಲ್ವಾ, ಅದೇ ತರನೇ ಫಾರಿನ್ ಕಂಟ್ರೀಸ್ ಅಲ್ಲವೇ ಜೊತೆಗೆ ಕೆಲಸ ಮಾಡುವ ಕೊಲೀಗ್ಸ್ ಅನ್ನ ಕರೆದು ಅವ್ರಿಗೆ ಪಾರ್ಟಿಯನ್ನ ಕೊಡ್ತಿರ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆ ಪಾರ್ಟಿಗೆ ಆ ಎಕ್ಸ್ ಲವರ್ ಬಂದಿರ್ತಾಳೆ. ಸೊ ನಮ್ಮ ಹೀರೋ ಅವಳನ್ನ ಸೆಪರೇಟ್ ಆಗಿ ಕರ್ಕೊಂಡ್ ಬಂದು, ನಿನ್ನ ನಾನು ಪಾರ್ಟಿಗೆ ಇನ್ವೈಟ್ ಮಾಡಿಲ್ವಲ್ಲ, ಏನಕ್ಕಾಗಿ ನೀನು ಬಂದೆ ಅಂತ ಕೇಳಿದ್ರೆ, ಇಲ್ಲ ನಿನ್ನ ಜೊತೆ ಆಫೀಸಲ್ಲಿ ಕೆಲಸ ಮಾಡೋರು ಎಲ್ಲರೂ ಪಾರ್ಟಿಗೆ ಬಂದಿದ್ದಾರೆ, ನಾನು ಮಾತ್ರ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೇನೆ ನೀನು ಇನ್ವೈಟ್ ಮಾಡದೇ ಇದ್ರು ಪರವಾಗಿಲ್ಲ ಅಂತ ನಾನೇನೆ ಬಂದೆ ಅಂತ ಎಕ್ಸ್ ಲವರ್ ಹೇಳ್ತಾಳೆ. ಮತ್ತೆ ನಿನ್ನ ಫ್ಯಾಮಿಲಿಯಲ್ಲಿ ನಡೆದಿದ್ದ ವಿಷಯದ ಬಗ್ಗೆನೂ ನಾನು ಕೇಳ್ಪಟ್ಟೆ, ನಿನ್ನ ಹೆಂಡತಿಗೆ ಅಬೋಷನ್ ಆಗ್ಬಿಡ್ತಂತೆ, ಅಯ್ಯೋ ಪಾಪ, ಅದಕ್ಕೇನೆ ನಿನ್ನನ್ನು ನೋಡದೆ ಇರೋಕಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ, ಯಾವಾಗ್ಲೂ ನಾನು ನಿನಗಾಗಿ ಕಾಯ್ತಿರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತಕ್ಷಣ ಹೀರೋ, ಇಲ್ಲಿ ನೋಡಮ್ಮ, ಗೊತ್ತಿಲ್ಲದೆ ಯಾವಾಗ್ಲೂ ಏನೋ ಇಬ್ಬರು ಸೇರಿ ಒಂದು ತಪ್ಪನ ಮಾಡಿಬಿಟ್ವಿ, ಅದೇನೆ ಲಾಸ್ಟ್, ಇದ್ರ ಮೇಲೆ ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಇವರು ಈ ಕಡೆ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಹೊರಗಡೆ ಏನೋ ಒಂದು ಪ್ರಾಬ್ಲಮ್ ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಪೆಟ್ರೋಲ್ ಕ್ಯಾನಿನ ಜೊತೆ
ಜೊತೆಗೆ ಒಬ್ಬರು ಅಂಕಲ್ ಬಂದು ನಿಂತಿರ್ತಾರೆ. ಏನು ಸರ್ ಪ್ರಾಬ್ಲಮ್ ನಿಮಗೆ ಅಂತ ನಮ್ಮ ಹೀರೋ ಬಂದು ಅವರ ಹತ್ರ ವಿಚಾರಿಸಿದ್ರೆ, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆಯನ್ನೇ ಕಂಪ್ಲೀಟ್ ಆಗಿ ನೀನು ಬೆಂಕಿ ಇಟ್ಟು ನಾಶ ಮಾಡಿಬಿಡು ಅಂತ ಹೇಳ್ತಾರೆ. ನಮ್ಮ ಹೀರೋಗೆ ಏನೂ ಅರ್ಥವಾಗ್ತಿಲ್ಲ. ಯಾರಯ್ಯ ನೀನು, ನಿನ್ನ ಪಾಡಿಗೆ ಬಂದೆ ಸಡನ್ ಆಗಿ ಮನೆಗೆ ಬೆಂಕಿಯನ್ನು ಇಡು ಅಂತ ಹೇಳ್ತಿದ್ಯಲ್ಲ, ಏನಯ್ಯ ಅಂತ ಕೇಳಿದ್ರೆ, ಪೆಟ್ರೋಲ್ ಕ್ಯಾನಿನ ಜೊತೆಗೆ ನಾಶ ಮಾಡಿಬಿಡು, ಬೆಂಕಿಯನ್ನು ಕೊಚ್ಚಿಸ್ಬಿಡು, ಅದೇನೇ ನಿನ್ನ ಫ್ಯಾಮಿಲಿಗೆ ಒಳ್ಳೇದು ಅಂತ ಹೇಳಿ ಹೋಗ್ತಾರೆ ಅಂಕಲ್. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಕೆಲಸಕ್ಕೆ ಹೊರಡಬೇಕಾದ್ರೆ ಪಕ್ಕದ ಮನೆ ಆಂಟಿ ಓಡಿ ಬರ್ತಾರೆ. ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ನಾನೇನೇ ಇದು, ನನ್ನ ಮನೆ ಇಲ್ಲೇನೆ ಪಕ್ಕದಲ್ಲಿ ಇರ್ತಿದೆ, ಪರವಾಗಿಲ್ವಲ್ಲ, ಹೊಸದಾಗಿ ಮನೆಯನ್ನು ತಗೋಬಿಟ್ಟಿದ್ದೀರಾ ಅನ್ಸುತ್ತೆ, ನೀವಾದ್ರೂ ಈ ಮನೆಯಲ್ಲಿ ತುಂಬಾ ದಿನ ಸ್ಟೇ ಮಾಡ್ಬೇಕು. ಏನು, ಈ ಮನೆಯಲ್ಲಿ ನೀವಾದ್ರೂ ತುಂಬಾ ದಿನ ಸ್ಟೇ ಆಗ್ಬೇಕು ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಬೇರೆ ಯಾರಾದ್ರೂ ಸ್ಟೇ ಆಗಿದ್ರಾ? ಅವ್ರುಗಳು ಈ ಮನೆಯಲ್ಲಿ ಚೆನ್ನಾಗಿರ್ಲಿಲ್ವಾ? ಬೇಗ ಬೇಗ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ರಾ? ಏನಕ್ಕಾಗಿ ಆಂಟಿ ಆ ರೀತಿ ಹೇಳ್ಬಿಟ್ಟು ಹೋದ್ರು ಅಂತ ಒಂದು ರೀತಿ ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ ನಮ್ಮ ಹೀರೋಯಿನ್. ಈ ಕಡೆ ನಮ್ಮ ಹೀರೋ ಆಫೀಸ್ಗೆ ಬಂದಿದೆ ನಮ್ಮ ಹೀರೋವನ್ನ ಎಲ್ಲರೂ ಒಂದ್ ರೀತಿ ನೋಡ್ತಿರ್ತಾರೆ. ಯಾಕೆ ಎಲ್ಲರೂ ಒಂಥರ ಅವನನ್ನ ನೋಡ್ತಿದ್ದಾರೆ ಅಂದ್ರೆ, ನಮ್ಮ ಹೀರೋ ಮೇಲೆ ಆ ಎಕ್ಸ್ ಲವರ್ ಈವ್ ಟೀಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳಂತೆ, ಅವನು ಹರಾಸ್ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಅನ್ನ ಮಾಡಿದಾಳಂತೆ. ಇದನ್ನು ನಮ್ಮ ಹೀರೋ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಏನ್ರಿ, ಕರೀದೇ ಇರುವ ಫಂಕ್ಷನ್ ಗೆ ಕೂಡ ನನ್ನ ಮನೆಗೆ ಬಂದು ಹೋದ್ಲು ಅವಳು, ನನ್ನ ಜೊತೆ ಒಟ್ಟಿಗೆ ಸೇರಿ ಬದುಕಬೇಕು, ಜೀವನ ಮಾಡ್ಬೇಕು ಅಂತ ಕೇಳಿದ್ಲು. ನಾನೇನೆ ನನಗೆ ಮದುವೆ ಆಗ್ಬಿಟ್ಟಿದೆ, ನನ್ನನ್ನು ಬಿಟ್ಬಿಡು ದಯವಿಟ್ಟು ತಾಯಿ ಅಂತ ಕೇಳ್ಕೊಂಡೆ. ಅದಕ್ಕೆ ನನ್ನ ಮೇಲೇನೆ ಕಂಪ್ಲೇಂಟ್ ಅನ್ನು ಕೊಡ್ತಾಳ. ಈ ರೀತಿ ಸುಳ್ಳು ಕಂಪ್ಲೇಂಟ್ ಅನ್ನು ಕೊಡುವ ಹೆಂಗಸರ ಮೇಲೇನೆ ನಂಬಿಕೆ ಇಡಿ. ಎಲ್ಲರುವೆ ನಿಜವನ್ನ ಮಾತಾಡುವ ಗಂಡಸರ ಮಾತನ್ನ ಕಿವಿಗೆ ತಗೊಳ್ಬೇಡಿ. ಇದಕ್ಕಾಗಿ ನನ್ನನ್ನ ಕೆಲಸ ಬಿಟ್ಟು ತೆಗಿತೀರಾ ನೀವು ಅಂತ ಕೇಳಿದ್ರೆ, ಕೆಲಸವನ್ನೆಲ್ಲ ಬಿಟ್ಟು ನೀನನ್ನು ತೆಗಿಯಲ್ಲ, ಈ ವಿಷಯ ಪ್ರೂವ್ ಆಗೋವರೆಗೂ ನಿಮ್ಮನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ, ಸದ್ಯಕ್ಕೆ ನಿಮಗೆ ಕೆಲಸ ಇರಲ್ಲ ಅಷ್ಟೇ ಅಂತ ಹೇಳಿ ಕಳಿಸ್ಬೇಕಾದ್ರೆ ನಮ್ಮ ಹೀರೋನು ತುಂಬಾನೇ ಬೇಜಾರಾಗಿ ಮನೆಗೆ ಬರ್ತಾನೆ. ಆದಷ್ಟು ಆ ಟೆನ್ಷನ್ ಅನ್ನ ಹೊರಗಡೆ ತೋರಿಸ್ಕೊಳ್ಳಲ್ಲ. ಮನೆಗೆ ಬಂದ ಮೇಲೆ ಅವನ ಹೆಂಡತಿ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನೂ ಹೇಳ್ಕೊತಾನೆ ಅಂತ ನೋಡಿದ್ರೆ, ಕಂಪ್ಲೀಟ್ ಆಗಿ ಅವನ ಹೆಂಡತಿ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನು ಮುಚ್ಚಿಟ್ಬಿಡ್ತಾನೆ. ಆ ಎಕ್ಸ್ ಲವರ್ ಬಗ್ಗೆನೋ, ಅವನಿಗೆ ಸಸ್ಪೆಂಡ್ ಆಯ್ತಲ್ಲ ಅದ್ರ ಬಗ್ಗೆನೋ ಏನನ್ನು ಬಾಯಿ ಬಿಟ್ಟು ಹೇಳಲ್ಲ. ಆಫೀಸ್ ಹೇಗಿತ್ತು ಇವತ್ತು ಅಂತ ಹೆಂಡತಿ ಕೇಳಿದ್ರೆ ಸೂಪರ್ ಆಗಿತ್ತು ಅಂತ ಹೇಳ್ತಾನೆ. ಪಾಪ ನಮ್ಮ ಹೀರೋಯಿನ್ ಅಬೋಷನ್ ಆಗಿದ್ರಿಂದ ಅವ್ರು ಕೆಲಸಕ್ಕೆ ಹೋಗದೆ ಮನೇಲೇನೆ ಇರ್ತಿದ್ದಾರೆ. ಇವಾಗ ನಮ್ಮ ಹೀರೋಗೂ ಕೆಲಸ ಹೋಗ್ಬಿಡ್ತಾ, ನಂತರ ಇವರಿಗೆ ಊಟಕ್ಕೆ ಏನನ್ನ ಮಾಡೋದು, ಹೊಟ್ಟೆಪಾಡಿಗೆ ಪಾಪ ಒಂದ್ ರೀತಿ ಅಪ್ಸೆಟ್ ಆಗಿ ಇರ್ತಾನೆ. ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಕೆಲಸಕ್ಕೆ ಹೋಗ್ಬೇಡ, ಮಗು ಆದ ಮೇಲೆ ನೀನು ಕೆಲಸ ನೋಡ್ಕೋ ಅಂತ ಹೇಳಿ ಅವಳನ್ನ ಸ್ಟಾಪ್ ಮಾಡಿಸಿದೆ ನಮ್ಮ ಹೀರೋನೇ. ಆದ್ರೆ ಇವಾಗ ಹೀರೋಯಿನ್ ಮನೇಲಿ ಒಬ್ಬಳೇ ಇರೋದು ನನಗೆ ತುಂಬಾನೇ ಬೋರ್ ಆಗ್ತಿದೆ, ನಾನು ಮತ್ತೆ ಕೆಲಸಕ್ಕೆ ಹೋಗೋಣ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋ ಇವಾಗ ಏನು ತೊಂದ್ರೆ ಇಲ್ಲ, ನಿನ್ನ ಪಾಡಿಗೆ ನೀನು ಕೆಲಸಕ್ಕೆ ಹೋಗ್ಬೋದು ಅಂತ ಪರ್ಮಿಷನ್ ಅನ್ನ ಕೊಡ್ತಾನೆ. ಆದ್ರೆ ಅವತ್ತು ರಾತ್ರಿ ಟೆರೆಸ್ ಅಲ್ಲಿ ಸಪ್ಪಿಗೆ ಎಣ್ಣೆ ಹಾಕ್ತಿರ್ತಾನೆ. ಹಳೆ ಕಂಪನಿಯಲ್ಲೇ ಹೀರೋಯಿನ್ಗೆ ಮತ್ತೆ ಕೆಲಸ ಸಿಕ್ಬಿಟ್ಟಿದೆ, ಆದ್ರಿಂದ ತುಂಬಾನೇ ಖುಷಿಯಾಗಿ ಕೆಲಸಕ್ಕೆ ಹೊರಡ್ತಾಳೆ. ನಮ್ಮ ಹೀರೋ ಯಾವಾಗ್ಲೂ ಹೀರೋಯಿನ್ ಕೆಲಸಕ್ಕೆ ಹೋದ ಮೇಲೆನೆ ಅವರು ಕೆಲಸಕ್ಕೆ ಹೊರಟು ಹೋಗೋರು. ಏನಾದ್ರೂ ಹೀರೋಯಿನ್ ಮುಂಚೆ ಇವರು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಇವಾಗ ಇರುವ ಸಿಚುವೇಶನ್ ಗೆ ಹೀರೋಯಿನ್ ಮುಂದೆ ನಾಟಕವನ್ನ ಮಾಡಬೇಕಾಗಿತ್ತು. ಆದ್ರೆ ಇವಾಗ ಅದಕ್ಕೆ ಅವಶ್ಯಕತೆ ಇಲ್ಲ. ಹಾಯಾಗಿ ನಿಧಾನಕ್ಕೆ ಎದ್ದು ಜಾಗಿಂಗ್ ಎಲ್ಲ ಹೋಗ್ತಿರ್ತಾರೆ. ಡೈಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಜಾಗಿಂಗ್ ಹೋಗಿದ್ದು ಸುತ್ತಾಡ್ಬಿಟ್ಟು ಬರ್ತಾರೆ. ಅದೇ ಸಮಯದಲ್ಲಿ ಆಫೀಸ್ ಇಂದ HR ಹತ್ರ ಇಂದ ನಮ್ಮ ಹೀರೋಗೆ ಫೋನ್ ಕಾಲ್ ಬರುತ್ತೆ. ಯಪ್ಪ ದಯವಿಟ್ಟು ಎಲ್ಲ ವಿಷಯವನ್ನು ನಿನ್ನ ಹೆಂಡತಿ ಹತ್ರ ಹೇಳ್ಕೊಳಪ್ಪ, ಏನನ್ನು ಮುಚ್ಚಿಡ್ಬೇಡ, ನೀನಾಗಿದ್ದು ಹೇಳ್ಬಿಟ್ರೆ ಒಳ್ಳೇದು, ಇಲ್ಲ ಆಟೋಮೆಟಿಕ್ ಅವರಿಗೆ ಗೊತ್ತಾದ್ರೆ ಅಷ್ಟೇ ನೋಡ್ಕೊ ಮನೆ ಎರಡಾಗ್ಬಿಡುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಡ್ತಾರೆ. ಆದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲ ಇವಾಗ ಮಗು ಅಬೋಷನ್ ಆಗ್ಬಿಡುತ್ತಲ್ಲ, ಇನ್ನವೇ ಆದ್ರ ಅಪ್ಸೆಟ್ ಅಲ್ಲೇ ಇರ್ತಿದ್ದಾಳೆ, ಅದರಿಂದ ಇವಾಗ್ಲೇನೆ ನಿಧಾನಕ್ಕೆ ಹೊರಗಡೆ ಬರ್ತಿದ್ದಾಳೆ. ಇಂತಹ ಸಮಯದಲ್ಲಿ ನನಗೆ ನಡೆದಿದ್ದ ವಿಷಯದ ಬಗ್ಗೆ ಅವಳ ಹತ್ರ ಹೇಳಿದ್ರೆ ಪಾಪ ಅವಳಿಗೆ ತುಂಬಾನೇ ನೋವನ್ನ ಕೊಡುತ್ತೆ. ಪರವಾಗಿಲ್ಲ, ಏನಾಗಿದ್ರು ನಾನು ನೋಡ್ಕೋತೀನಿ, ನಾನು ಸಾಲ್ವ್ ಅನ್ನ ಮಾಡ್ಕೋತೀನಿ ಅಂತ ಹೇಳಿ ಫೋನ್ ಅನ್ನು ಕಟ್ ಮಾಡಿ ಬಿಡ್ತಾನೆ. ನಂತರ ಕಂಪ್ಲೇಂಟ್ ಅನ್ನು ಕೊಟ್ಲಲ್ವಾ ಎಕ್ಸ್ ಲವರು, ಅವಳನ್ನ ನೀನನ್ನು ನೋಡಿ ನಾನು ಅಲೋನ್ ಆಗಿ ಮಾತಾಡಬೇಕು ಅಂತ ಒಂದು ಮೆಸೇಜ್ ಅನ್ನ ಟೈಪ್ ಮಾಡ್ತಾನೆ ಅವಳಿಗೆ. ನಂತರ ಅದನ್ನ ಕಳ್ಸೋದಕ್ಕೆ ಮನ್ಸ್ ಬರ್ದೆ ಅದನ್ನ ಡಿಲೀಟ್ ಮಾಡಿ ಬಿಡ್ತಾನೆ ಹೀರೋ. ಈ ಕಥೆಯನ್ನೆಲ್ಲ ಅವರು ಮಾಡ್ತಿರ್ಬೇಕಾದ್ರೆ ಅಂಡರ್ ಗ್ರೌಂಡ್ ಡೋರ್ ಪಕ್ಕದಲ್ಲಿ ನಿಂತಿರ್ತಾರೆ. ಆ ಡೋರ್ ಅನ್ನ ಅಮ್ಕಿ ನೋಡ್ತಾನೆ. ಅಂತದ್ದು ಏನಿದೆ ಈ ಡೋರ್ ಕೆಳಗಡೆ, ಈ ಅಂಡರ್ ಗ್ರೌಂಡ್ ಒಳಗಡೆ, ಇದರಲ್ಲಿ ಖಂಡಿತ ಏನೋ ಇರಬೇಕು, ಅದಕ್ಕಾಗಿನೇ ಇದನ್ನ ಓಪನ್ ಮಾಡಬಾರ್ದು ಅಂತ ಕಂಡೀಷನ್ ಅನ್ನು ಹಾಕಿದ್ದಾರೆ ಅಂತ ಓಪನ್ ಮಾಡಿ ನೋಡ್ಲೇಬೇಕು ಅಂತ ಕಬ್ಣವನ್ನೆಲ್ಲ ರಾಡ್ ಅನ್ನೆಲ್ಲ ಬಿಟ್ಟು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಎಷ್ಟು ಟ್ರೈ ಮಾಡಿದ್ರು ಆ ಡೋರ್ ಅನ್ನ ಮಾತ್ರ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ರಾತ್ರಿ ಆಗ್ಬಿಡುತ್ತೆ. ಮನೆಗೆ ಬಂದ ಹೆಂಡತಿ ಗಂಡನ ಹತ್ರ ಇವತ್ತಿನ ದಿನ ಹೇಗೆ ನಡೀತು ಅಂತ ಎಲ್ಲ ವಿಷಯವನ್ನು ಹೇಳ್ಕೊತಿರ್ತಾಳೆ. ಆದ್ರೆ ಅವಳು ಮಾತಾಡೋದನ್ನ ಗಮನಿಸದೆ ನಮ್ಮ ಹೀರೋ ಅಪ್ಸೆಟ್ ಆಗಿ ಕೂತಿರ್ತಾನೆ. ಯಾಕೆ ಏನಾಯ್ತು ನಿಮಗೆ, ಒಂದ್ ರೀತಿ ಇರ್ತಿದ್ದೀರಲ್ಲ ಅಂತ ಹುಡುಗಿ ಕೇಳಿದ್ರೆ ಅವನಿಗೆ ನೆನ್ಪೆಲ್ಲ ಅಂಡರ್ ಗ್ರೌಂಡ್ ಡೋರ್ ಅನ್ನು ಓಪನ್ ಮಾಡೋದ್ರ ಮೇಲೇನೆ ಇರ್ತಿರುತ್ತೆ. ಅದ್ರ ಒಳಗಡೆ ಏನೋ ಒಂದು ವಿಷಯ ಇರ್ತಿದೆ, ಅದಕ್ಕಾಗಿನೇ ಇಂತಹ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ನಾವು ಸುಮ್ನೆ ಓಪನ್ ಮಾಡಿ ನೋಡೋಣ, ನಾವು ಓಪನ್ ಮಾಡಿ ನೋಡ್ತೀವಾ ಇಲ್ವಾ ಅನ್ನೋದನ್ನೆಲ್ಲ ಅವರು ನೋಡ್ತಿರ್ತಾರ, ಅವರಿಗೆ ಗೊತ್ತಾದ್ರೆ ತಾನೆ. ನಾವು ಓಪನ್ ಮಾಡಿ ನೋಡ್ಬಿಟ್ಟು ಮತ್ತೆ ಏನುವೆ ನಡೆದೇ ಇರೋ ರೀತಿ ಕ್ಲೀನ್ ಆಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ, ಅವರಿಗೆ ಏನುವೆ ಗೊತ್ತಾಗಲ್ಲ ಅಂತ ಕಂಟಿನ್ಯೂಸ್ ಆಗಿ ಗಂಡ ಅದ್ರ ಬಗ್ಗೆನೆ ಮಾತಾಡ್ತಿರ್ಬೇಕಾದ್ರೆ ಇದರಲ್ಲಿ ಒಂದು ಚೂರುವೆ ಇಷ್ಟ ಇಲ್ಲ ಹೀರೋಯಿನ್ಗೆ. ಅವರು ನಮ್ಮನ್ನ ನಂಬಿ ಈ ಒಂದು ಕಂಡೀಷನ್ ಅನ್ನು ಹಾಕಿನೇ ಈ ಮನೆಯನ್ನ ನಮಗೆ ಕೊಟ್ಟಿದ್ದಾರೆ, ಅವರನ್ನು ನಾವು ಏಮರ್ಸ್ಬಾರ್ದು. ಗೊತ್ತಿಲ್ಲದೆ ನಾವು ಆ ಡೋರ್ ಅನ್ನು ಓಪನ್ ಮಾಡಿ ಅದು ಏನಾದ್ರೂ ಅವರಿಗೆ ಗೊತ್ತಾಗ್ಬಿಟ್ರೆ ಮನೆ ನಮ್ಮ ಕೈಯಿಂದ ಹೋಗ್ಬಿಡುತ್ತೆ. ಆದ್ರೂ ಹೀರೋ ತುಂಬಾನೇ ಹಠ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇಲ್ಲಿ ನೋಡು ಅಕಸ್ಮಾತ್ ಅಂಡರ್ ಗ್ರೌಂಡ್ ಡೋರ್ ಅನ್ನು ನೀನು ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಮನೆನೇ ನಮ್ಮ ಕೈಯನ್ನ ಬಿಟ್ಟು ಹೋಗ್ಬಿಡುತ್ತೆ. ಸೊ ಈ ಮನೆ ನಮಗೆ ಬೇಕಾ ಬೇಡವಾ ಅನ್ನೋದನ್ನ ನೀನೇನೆ ಡಿಸೈಡ್ ಮಾಡು ಅಂತ ತುಂಬಾನೇ ಕೋಪ ಮಾಡಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಹೀರೋಯಿನ್. ನೆಕ್ಸ್ಟ್ ದಿನ ಬೆಳಿಗ್ಗೆ ಯಾವಾಗಿನ ರೀತಿನೂ ಹೀರೋಯಿನ್ ಕೆಲಸಕ್ಕೆ ಹೋಗ್ಬಿಡ್ತಾಳೆ. ಇವನು
ಈ ಕಡೆ ಯಾವಾಗಿನ ರೀತಿನ ಜಾಗಿಂಗ್ ಹೋಗಿದ್ದು ಬರ್ತಾನೆ. ನಂತರ ಅಲ್ಲಿರುವ ಒಂದು ಸಿವಿಲ್ ಇಂಜಿನಿಯರ್ ಕಂಪನಿಗೆ ಹೋಗಿ ಈ ತರ ಈ ಏರಿಯಾದಲ್ಲಿ ಒಂದು ಬಂಗ್ಲಾ ಇರ್ತಿದೆಯಲ್ಲ, ಆ ಬಂಗ್ಲಾವಿನ ಮ್ಯಾಪ್ ನಿಮ್ಮ ಹತ್ರ ಇರ್ತಿದ್ಯಾ ಅಂತ ಕೇಳಿದ್ರೆ ಅಲ್ಲಿರುವ ಪ್ಲಾನರು ಇದೇ ತರನೇ ಇದಕ್ಕೂ ಮುಂಚೆ ಆ ಬಿಲ್ಡಿಂಗ್ ಗೆ ಬೇರೆ ಒಬ್ಬರು ಓನರ್ ಆಗಿರ್ತಿದ್ರು. ಅವರು ಇದೇ ತರ ಈ ಪ್ಲಾನ್ ಅನ್ನ ಕೊಡೋಕೆ ಆಗುತ್ತಾ ಅಂತ ಕೇಳಿದ್ರು. ನಾನು ರೆಡಿ ಮಾಡ್ಬಿಟ್ಟು ಕಾಯ್ತಾ ಇದ್ದೆ. ನಂತರ ನಾನೇನು ತುಂಬಾ ಸಲ ಫೋನ್ ಕಾಲ್ ಅನ್ನ ಮಾಡಿದೆ, ಆದ್ರೆ ಪಿಕ್ ಮಾಡ್ಲಿಲ್ಲ. ಏನು ಕಾಲ್ ಅನ್ನ ಮಾಡಿದ್ರೆ ಪಿಕ್ ಮಾಡ್ಲಿಲ್ವಾ? ಇಲ್ವಲ್ಲ, ಕಾಲ್ ಅನ್ನ ಮಾಡಿದ್ರೆ ಚೆನ್ನಾಗಿ ಪಿಕ್ ಮಾಡ್ತಾರಲ್ಲ, ಚೆನ್ನಾಗಿ ಮಾತಾಡ್ತಾರಲ್ಲ. ಆ ಮನೆಯ ಓನರ್ ಹೆಸರು ಎಮಟ್ ತಾನೆ ಅಂತ ಹೀರೋ ಹೇಳಿದ್ರೆ, ಏನು ಎಮಟ? ಈ ಹೆಸರನ್ನ ಕೇಳಿ ತುಂಬಾ ವರ್ಷಗಳಾಗ್ತಿದೆಯಲ್ಲ, ಈ ಹೆಸರನ್ನ ಮತ್ತೆ ನಾನು ಕೇಳಿ 25 ವರ್ಷ ಆಗ್ತಿದೆ ಅಂತ ಹೇಳ್ತಾರೆ ಪ್ಲಾನರ್. ಆಲ್ಮೋಸ್ಟ್ 25 ವರ್ಷಗಳ ಕಾಲ ಆಗ್ಬಿಟ್ಟಿದೆ. ಅವರು ಈ ಮನೆಯಲ್ಲಿ ಬದುಕ್ತಿರ್ಬೇಕಾದ್ರೆ ಅವರ ಹೆಂಡತಿ ಮಕ್ಕಳ ಜೊತೆ ತುಂಬಾ ಸಂತೋಷವಾಗಿ ಹ್ಯಾಪಿಯಾಗಿ ಬದುಕ್ತಿದ್ರು. ಸಡನ್ ಆಗಿ ಏನಾಯ್ತು ಏನೋ ಗೊತ್ತಿಲ್ಲ, ಅವರ ಹೆಂಡತಿ ಮಕ್ಕಳು ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಕಾರಣಕ್ಕಾಗಿ ಅವರು ಬಿಟ್ಟು ಹೋದ್ರು ಅಂತಾನು ಗೊತ್ತಿಲ್ಲ. ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ ಅಂತ ಎಲ್ಲವನ್ನು ಹೇಳ್ತಿರ್ತಾರೆ ಪ್ಲಾನರ್. ನಂತರ ಮನೆಯ ಪ್ಲಾನ್ ಅನ್ನು ತಗೊಂಡು ನಮ್ಮ ಹೀರೋ ಮನೆಗೆ ಬರ್ತಾನೆ. ಇವನೊಬ್ಬ ಆರ್ಕಿಟೆಕ್ಟ್ ಅಲ್ವಾ, ಆದ್ರಿಂದ ಪ್ಲಾನ್ ಅನ್ನು ನೋಡಿದ ತಕ್ಷಣ ಯಾವುದು ಎಲ್ಲಿದೆ ಅಂತ ಎಲ್ಲವೇ ಗೊತ್ತಾಗ್ಬಿಡುತ್ತೆ. ಪ್ಲಾನ್ ಅನ್ನು ನೋಡಿನೇ ತಿಳ್ಕೊಬಿಡ್ತಾರೆ ಮನೆ ಒಳಗಡೆಯಿಂದ ಕೆಳಗಡೆ ಅಂಡರ್ ಗ್ರೌಂಡ್ ಗೆ ಹೋಗೋದಕ್ಕೆ ಒಂದು ದಾರಿ ಇರ್ತಿದೆ ಅಂತ. ಸರಿ, ಆ ದಾರಿಯನ್ನು ಓಪನ್ ಮಾಡೋಣ ಅಂತ ನೋಡಿದ್ರೆ ಡೋರ್ ರೀತಿ ಹಾಕಿ ತಡೆದಿರ್ತಾರೆ. ಆ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಏನಿದೆ ಅನ್ನೋ ವಿಷಯವನ್ನ ತಿಳ್ಕೋಬಹುದು ಅಂತ ನಮ್ಮ ಹೀರೋ ಅನ್ಕೋತಾನೆ. ಸೊ ಸುತ್ತಿಗೆಯನ್ನು ತಗೊಂಡು ಆ ವುಡನ್ ಡೋರ್ ಅನ್ನು ಹೊಡೆದು ಒಳಗಡೆ ಹೋಗ್ತಾನೆ. ಕೈಯಲ್ಲಿ ಟಾರ್ಚ್ ಲೈಟ್ ಅನ್ನು ಹಿಡಿದು ಸ್ವಲ್ಪ ದೂರ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮತ್ತೊಂದು ಡೋರ್ ಇರುತ್ತೆ. ಇದೇನಿದು ಅಂತ ಕನ್ಫ್ಯೂಷನ್ ಆಗ್ತಾನೆ. ಸುತ್ತಿಗೆಯನ್ನು ಯೂಸ್ ಮಾಡಿ ಹೊಡೆದ್ರೆ ಆ ಡೋರ್ ಅನ್ನು ಹೊಡೆದಕ್ಕೆ ಆಗ್ತಿಲ್ಲ. ಸೊ ಡ್ರಿಲ್ಲಿಂಗ್ ಮಿಷಿನ್ ಅನ್ನು ತಂದು ತೂತ್ ಮಾಡ್ತಾನೆ. ಆ ಕಡೆ ಕಾರ್ ಬಂದು ನಿಂತು ಡೋರ್ ಓಪನ್ ಮಾಡುವ ಸದ್ದನ್ನ ನಮ್ಮ ಹೀರೋ ಕೇಳಿದ ತಕ್ಷಣ ಅಯ್ಯೋ ಹೆಂಡತಿ ಬಂದ್ಬಿಟ್ಲು ಅಂತ ಮಾಡಿದ ಕೆಲಸ ಎಲ್ಲವನ್ನು ಹಾಗೆ ಬಿಟ್ಬಿಟ್ಟು ಬೇಗ ಬೇಗ ಹೊರಗಡೆ ಬರ್ತಾನೆ. ಹೆಂಡತಿ ಬಂದು ನೋಡ್ಬೇಕಾದ್ರೆ ಏನುವೇ ಆಗಿಲ್ಲ ಅನ್ನೋ ರೀತಿ ಇವತ್ತು ಕೆಲಸ ಹೇಗೋಯ್ತು ಅಂತ ವಿಚಾರಿಸ್ತಿರ್ತಾನೆ. ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗ್ದೋಯ್ತು, ಅದಕ್ಕೇನೆ ನಿನ್ನನ್ನ ಬೇಗ ನೋಡ್ಬೇಕು ಅಂತ ಬಂದೆ ಅಂತ ಹೇಳ್ತಾರೆ ಹೆಂಡತಿ. ಹೀರೋನು ಹೌದು, ನನಗೂ ಇವತ್ತು ಬೇಗನೆ ಕೆಲಸ ಮುಗ್ದೋಯ್ತು, ಅದಕ್ಕೇನೆ ನಿನ್ನನ್ನು ನೋಡ್ಬೇಕು ಅಂತ ಬೇಗನೆ ಬಂದ್ಬಿಟ್ಟೆ ಅಂತ ಸುಳ್ಳನ್ನ ಹೇಳ್ತಾನೆ. ಕೆಲಸ ಹೋಗ್ಬಿಟ್ಟಿದೆ ಅನ್ನೋ ಒಂದು ಸುಳ್ಳನ್ನ ಮುಚ್ಚಿಡೋದಕ್ಕಾಗಿ ತುಂಬಾ ಸುಳ್ಳುಗಳನ್ನ ಹೇಳ್ತಿರ್ತಾನೆ. ಅದು ಅವನಿಗೇನೆ ಗಿಲ್ಟಿ ಫೀಲಿಂಗ್ ಅನ್ನು ಕೊಡ್ತಿರುತ್ತೆ. ಆದ್ರಿಂದ ಪ್ರಾಬ್ಲಮ್ ಅನ್ನ ಬೇಗನೆ ಸಾಲ್ವ್ ಮಾಡಬೇಕು ಅಂತ ಅನ್ಕೋತಾನೆ. ಸೊ ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಲೇಬೇಕು. ಆದ್ರಿಂದ ಅವಳಿಗೇನೆ ಫೋನ್ ಕಾಲ್ ಅನ್ನ ಮಾಡಿ ನಿನ್ನನ್ನು ನೋಡಿ ಅಲೋನ್ ಆಗಿ ಮಾತಾಡ್ಬೇಕು ಅಂತ ಕೇಳ್ತಾನೆ. ಫೋನ್ ಅಲ್ಲೆಲ್ಲ ಮಾತಾಡೋಕೆ ಆಗಲ್ಲ, ಡೈರೆಕ್ಟ್ ಆಗಿ ನಿನ್ನನ್ನು ನೋಡಿ ಮಾತಾಡ್ಬೇಕು. ನಾವು ಯಾವಾಗ್ಲೂ ಮೀಟ್ ಆಗ್ತೀವಲ್ವಾ, ಆ ಜಾಗಕ್ಕೆ ಬಂದ್ಬಿಡು. ನೆಕ್ಸ್ಟ್ ದಿನ 7 ಗಂಟೆಗೆ ಇವ್ರುಗಳು ಪ್ಲಾನ್ ಮಾಡಿದ ರೀತಿನೇ ಆ ಜಾಗದಲ್ಲಿ ಮೀಟ್ ಆಗ್ತಾರೆ. ಏನಕ್ಕಾಗಿ ನನ್ನ ಮೇಲೆ ಈ ರೀತಿ ಕಂಪ್ಲೇಂಟ್ ಅನ್ನು ಕೊಟ್ಟೆ? ನಾನು ಮದುವೆಯಾಗಿ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದ್ದೀನಲ್ಲ, ಇಂತಹ ಸಮಯದಲ್ಲಿ ನೀನು ಈ ರೀತಿ ಗಲಾಟೆ ಮಾಡ್ಬೇಕಾ? ನನಗೆ ಯಾಕೆ ಕಷ್ಟವನ್ನು ಕೊಡ್ತಿದ್ಯಾ? ಸರಿ ಓಕೆ, ನಾನು ತಪ್ಪನ್ನ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ಇದ್ರ ಮೇಲೆ ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೊರಗಡೆ ಕೆಟ್ಟದಾಗಿ ಹೇಳ್ತಿರ್ಬೇಡ ನೀನು ಅಂತ ಕೇಳ್ಕೊತಾನೆ. ಅದಕ್ಕೆ ಎಕ್ಸ್, ಇಲ್ಲ, ನಿನಗೆ ಮದುವೆ ಆದ ಮೇಲೆ ಕೂಡ ನಿನ್ನ ಹೆಂಡತಿಗೆ ಗೊತ್ತಿಲ್ಲದೆ ನಾವಿಬ್ಬರು ತುಂಬಾ ಸಲ ಒಟ್ಟಿಗೆ ಚೆನ್ನಾಗಿದ್ದೀವಿ. ಆವಾಗೆಲ್ಲ ನೀನು ಈ ರೀತಿ ಯೋಚನೆ ಮಾಡ್ಲಿಲ್ಲ, ಆದ್ರೆ ಇವಾಗ ಯಾಕೆ ಸಡನ್ ಆಗಿ ಈ ರೀತಿ ಬಿಹೇವ್ ಮಾಡ್ತಿದ್ಯಾ? ನಿನ್ನ ಹೆಂಡತಿ ನಿನ್ನ ಜೊತೆ ಇರ್ಬೇಕಾದ್ರೇನೆ ಅವಳನ್ನ ಬಿಟ್ಬಿಟ್ಟು ಬಂದು ನನ್ನ ಜೊತೆ ನೀನು ತುಂಬಾನೇ ಖುಷಿಯಾಗಿರ್ತಿದೆ. ಹಾಗಾದ್ರೆ ಅವಳ ಜೊತೆ ಇರೋದಕ್ಕಿಂತ ನನ್ನ ಜೊತೆ ಇದ್ರೇನೆ ನೀನು ತುಂಬಾನೇ ಖುಷಿಯಾಗಿರ್ತಿದ್ಯಾ. ಸೊ ಸುಮ್ನೆ ಲೈಫ್ ಲಾಂಗ್ ನನ್ನ ಜೊತೆ ನೀನು ಇದ್ಬಿಡು ಅಂತ ಕೇಳ್ತಾಳೆ. ಇಲ್ಲ, ನನ್ನ ಹೆಂಡತಿನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ನಾನು ನಿನ್ನ ಜೊತೆ ಬಂದ್ಬಿಡೋಕೆ ಆಗಲ್ಲ. ಅವಳನ್ನ ನಾನು ತುಂಬಾನೇ ಲವ್ ಮಾಡ್ತಿದ್ದೀನಿ, ಅವಳನ್ನ ಬಿಟ್ಟು ನಾನು ಬರೋಕೆ ಆಗಲ್ಲ, ಅವಳೇನೇ ನನಗೆ ಇಂಪಾರ್ಟೆಂಟ್. ಹೀಗೆಲ್ಲ ನಮ್ಮ ಹೀರೋ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿ ಟೆನ್ಷನ್ ಆಗ್ಬಿಡ್ತಾಳೆ ಎಕ್ಸ್. ಕೇಸನ್ನೆಲ್ಲ ವಾಪಸ್ ತಗೊಳಕ್ಕೆ ಆಗಲ್ಲ, ಕೊಟ್ಟಿರೋ ಕಂಪ್ಲೇಂಟ್ ಹಾಗೇನೆ ಇರುತ್ತೆ, ನಿನ್ನ ಕೈಯಲ್ಲಿ ಏನನ್ನ ಮಾಡೋಕಾಗುತ್ತೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾಳೆ. ನೆಕ್ಸ್ಟ್ ದಿನ ಹೆಂಡತಿ ಮನೇಲಿ ಇರ್ತಾರೆ. ಒಂಥರ ಇರ್ತಿದ್ದಾರೆ, ವಾಮಿಟ್ ಬರೋ ರೀತಿ ಆಗ್ತಿರುತ್ತೆ, ತಲೆನೋವು ಬರ್ತಿರುತ್ತೆ. ಆವಾಗ ನಮ್ಮ ಹೀರೋ ಕೆಲಸಕ್ಕೆ ಹೋಗೋ ರೀತಿ ಬಾಯ್ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಜಾಗಿಂಗ್ ಅನ್ನ ಮಾಡ್ತಾನೆ ಅಷ್ಟೇ. ಇಲ್ಲಿ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ವಾಮಿಟ್ ಮಾಡ್ಕೊತಾಳೆ. ಮೇ ಬಿ ನಾವು ಮತ್ತೆ ಪ್ರೆಗ್ನೆಂಟ್ ಆಗಿದೀವ ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಪ್ರೆಗ್ನೆನ್ಸಿ ಕಿಟ್ ಅನ್ನು ಯೂಸ್ ಮಾಡಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಪಾಸಿಟಿವ್ ಅಂತ ರಿಸಲ್ಟ್ ಬರುತ್ತೆ. ಅದನ್ನು ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾಳೆ. ಆವಾಗ ಪ್ರೆಗ್ನೆನ್ಸಿ ಕಿಟ್ ಗೊತ್ತಿಲ್ಲದೆ ಕೆಳಗಡೆ ಬಿದ್ದೋಗುತ್ತೆ. ಸೊ ಅದನ್ನ ತಗೊಳ್ಳೋದಕ್ಕಾಗಿ ಮಂಚ ಕೆಳಗಡೆ ತಲೆಯನ್ನ ಬಿಟ್ಟು ನೋಡ್ಬೇಕಾದ್ರೆ ಈ ಮನೆಯ ಪ್ಲಾನ್ ಮಂಚದ ಕೆಳಗಡೆ ಇರೋದನ್ನು ನೋಡ್ತಾಳೆ. ಅದನ್ನು ತೆಗೆದು ನೋಡ್ಬೇಕಾದ್ರೆ ಸ್ಟೆಪ್ಸಿನ ಕೆಳಗಡೆ ಅಂಡರ್ ಗ್ರೌಂಡ್ ಗೆ ಹೋಗೋದಕ್ಕಾದ ಒಂದು ದಾರಿ ಇರ್ತಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಯಾಕೆಂದ್ರೆ ಮ್ಯಾಕ್ಸ್ ಪ್ರೊಫೆಸರ್ ಅಲ್ವಾ. ಸೊ ತಕ್ಷಣ ಹೀರೋಯಿನ್ ಅದೇ ದಾರಿಯಲ್ಲಿ ಒಳಗಡೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಸುತ್ತಿಗೆಯನ್ನು ಯೂಸ್ ಮಾಡಿ ಒಂದು ಗ್ಯಾಪ್ ಅನ್ನು ಹೊಡೆದಾಕಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಯಾರು ಇದನ್ನೆಲ್ಲ ಮಾಡಿರ್ತಾರೆ? ಖಂಡಿತ ನಮ್ಮ ಹಸ್ಬೆಂಡೇ ಮಾಡಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊತಾಳೆ. ಅದೇ ಸಮಯದಲ್ಲಿ ಮನೆ ಹೊರಗಡೆ ನೋಡಿದ್ರೆ ಯಾರ ಕಾರಲ್ಲಿ ಬಂದು ಇಳಿಯೋ ರೀತಿ ಕಾಣುತ್ತೆ. ಯಾರು ಅಂತ ನೋಡಿದ್ರೆ ಆ ಎಕ್ಸ್ ಗರ್ಲ್ ಫ್ರೆಂಡ್. ಈ ಕಡೆ ನಮ್ಮ ಹೀರೋಯಿನ್ ಅಂಡರ್ ಗ್ರೌಂಡ್ ಕೆಳಗಡೆ ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಟಾರ್ಚ್ ಲೈಟ್ ಅಲ್ಲಿ ಬ್ಯಾಟರಿ ಖಾಲಿ ಆಗ್ಬಿಡುತ್ತೆ. ಸೊ ಹೊರಗಡೆ ಬಂದು ಬೇರೆ ಬ್ಯಾಟರಿಯನ್ನು ತಗೊಂಡು ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಎಕ್ಸ್ ಮನೆ ಒಳಗಡೆ ಯಾರಾದ್ರೂ ಇರ್ತಿದ್ದೀರಾ ಅಂತ ಒಳಗಡೆ ಬರ್ತಾಳೆ. ಹಾಲ್ ಅಲ್ಲಿ ಯಾರು ಇರ್ತಿಲ್ಲ, ಆದ್ರಿಂದ ಅವಳ ಪಾಡಿಗೆ ಸ್ಟೆಪ್ಸ್ ಅನ್ನು ಹತ್ತಿ ಮೇಲ್ಗಡೆ ಹೋಗ್ತಾಳೆ. ಈ ರೀತಿ ಎಕ್ಸ್ ಬಂದಿರೋದು ಅವಳು ಸ್ಟೆಪ್ಸ್ ಅನ್ನು ಹತ್ತಿ ಮೇಲ್ಗಡೆ ಹೋಗಿರೋ ವಿಷಯವಲ್ಲ ನಮ್ಮ ಹೀರೋಯಿನ್ ಗೆ ಗೊತ್ತಿಲ್ಲ. ಅವರು ಆ ದಾರಿಯಲ್ಲಿ ಅಂಡರ್ ಗ್ರೌಂಡ್ ಗೆ ಹೋಗ್ತಿರ್ತಾರೆ. ಮೇಲ್ಗಡೆ ನಮ್ಮ ಎಕ್ಸ್ ಬಂದವಳು ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮದುವೆ ಆಗಿದ್ದ ಫೋಟೋ, ಅವರು ಖುಷಿಯಾಗಿರುವ ಫೋಟೋ, ಒಂದಾಗಿರೋ ಫೋಟೋಸ್ ಎಲ್ಲವನ್ನು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅದು ಮಾತ್ರ ಸಾಕಾಗಲ್ಲ ಅಂತ ಅಲ್ಲಿರುವ ಪ್ರೆಗ್ನೆನ್ಸಿ ಕಿಟ್ ಅನ್ನು ನೋಡ್ಬೇಕಾದ್ರೆ ಹೀರೋಯಿನ್ ಇವಾಗ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ
ಇವಳಿಗೆ ಇನ್ನವೇ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಹೊಟ್ಟೆ ಕೂತಿರ್ತಾಳೆ. ಇಲ್ಲಿ ಕೆಳಗಡೆ ಹೀರೋ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡಿ ಒಂದು ಡೋರ್ ಅನ್ನು ತೂತ್ ಮಾಡಿದ್ದ ಅಲ್ವಾ, ಅದನ್ನೆಲ್ಲ ನೋಡಿ ಹೀರೋಯಿನ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ ಅವಳ ಗಂಡನ ಮೇಲೆ. ಅದೇ ಸಮಯದಲ್ಲಿ ಮೇಲ್ಗಡೆ ಏನೋ ಸದಾಗ್ತಿದೆಯಲ್ಲ ಅಂತ ನಮ್ಮ ಹೀರೋಯಿನ್ ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಮೇನ್ ಡೋರ್ ಗಾಲಿಗೆ ಹೊಡ್ಕೊತಿರುತ್ತೆ. ಸೊ ಗಾಲಿಗೆನೆ ಮೇನ್ ಡೋರ್ ಬಡ್ಕೋತಿದೆ ಅಂತ ನಮ್ಮ ಹೀರೋಯಿನ್ ಅದನ್ನ ಫ್ರೀ ಆಗಿ ಬಿಟ್ಬಿಡ್ತಾರೆ. ಆದ್ರೆ ನಮಗೇನೆ ಗೊತ್ತು ಎಕ್ಸ್ ಗರ್ಲ್ ಫ್ರೆಂಡ್ ಒಳಗಡೆ ಬಂದವಳು ಇವಾಗ ಹೊರಗಡೆ ಹೋಗಿದ್ದಾಳೆ ಅಂತ. ಈ ಕಡೆ ಅಷ್ಟರಲ್ಲಿ ಕಂಪನಿಯಿಂದ ನಮ್ಮ ಹೀರೋಗೆ ಫೋನ್ ಕಾಲ್ ಬರುತ್ತೆ. ಲವ್, ನಿನಗೆ ಅಷ್ಟೊಂದು ಹೇಳಿತ್ತಲ್ವಾ ಮತ್ತೆ ಆ ಎಕ್ಸ್ ಜೊತೆ ಏನನ್ನು ಇಟ್ಕೋಬೇಡ ಅಂತ, ಯಾಕೋ ನೀನು ಮತ್ತೆ ಅವಳನ್ನ ಡೈರೆಕ್ಟ್ ಆಗಿ ಕರೆದು ಮಾತಾಡಿಸ್ದೆ, ಇವಾಗ ಅದನ್ನು ಒಂದು ಕಂಪ್ಲೇಂಟ್ ಆಗಿ ಕೊಟ್ಟಿದ್ದಾಳೆ. ಇನ್ನ ಅವಳು ಏನೆಲ್ಲ ಮಾಡ್ತಾಳೋ ಗೊತ್ತಿಲ್ಲ ಅಂತ ಕಂಪನಿಯಲ್ಲಿ ಕೆಲಸ ಮಾಡುವ HR ನಮ್ಮ ಹೀರೋಗೆ ಫ್ರೆಂಡ್ ಫೋನ್ ಕಾಲ್ ಅನ್ನ ಮಾಡಿ ಹೇಳ್ತಾರೆ. ನಮ್ಮ ಹೀರೋ ಇವನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕಾರನ್ನ ಸ್ಟಾಪ್ ಮಾಡಿಬಿಟ್ಟು ಫೋನ್ ಕಾಲ್ ಅಲ್ಲಿ ಮಾತಾಡ್ತಿರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಇವನ ಮನೆ ಒಳಗಡೆಯಿಂದ ಎಕ್ಸ್ ಗರ್ಲ್ ಫ್ರೆಂಡ್ ಅವಳ ಕಾರನ್ನ ಡ್ರೈವ್ ಮಾಡಿ ಮುಂದೆನೆ ಕ್ರಾಸ್ ಮಾಡಿ ಹೋಗ್ತಾಳೆ. ಅದನ್ನು ನೋಡಿ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ನಮ್ಮ ಮನೆ ಒಳಗಡೆ ಇವಳಿಗೇನು ಕೆಲಸ, ಅಚ್ಚೊಚ್ಚೋ ನಮ್ಮ ಹೆಂಡತಿಯನ್ನ ಮೀಟ್ ಮಾಡಿ ಏನನ್ನಾದ್ರೂ ಹಾಕೊಟ್ಬಿಟ್ಲೋ, ನಮ್ಮನ್ನ ಸಿಗಾಕ್ಸ್ಬಿಟ್ಲೋ ಅಂತ ಅದನ್ನ ತಿಳ್ಕೊಳ್ಳೋದಕ್ಕಾಗಿ ಹಾಗೆ ಎಕ್ಸ್ ಅವಳ ಕಾರನ್ನೇ ಫಾಲೋ ಮಾಡಿ ಹೋಗ್ತಾನೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಕಾರನ್ನ ಮಿಸ್ ಮಾಡಿ ಬಿಡ್ತಾನೆ, ಯಾವ ಸೈಡ್ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ರಾತ್ರಿ ಆಗ್ಬಿಡುತ್ತೆ, ತುಂಬಾನೇ ಗಾಬರಿಯಾಗಿನೇ ಮನೆಗೆ ರಿಟರ್ನ್ ಬರ್ತಾನೆ. ಎಕ್ಸ್ ಏನನ್ನ ಹೇಳಿಟ್ಟಿದಾಳೋ, ಹೆಂಡತಿ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೋ ಅಂತ ಗೊತ್ತಿಲ್ಲದೆ ನಡುಕ್ತಾನೆ ಬರ್ತಿರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಹೆಂಡತಿ ತುಂಬಾನೇ ಅಪ್ಸೆಟ್ ಆಗಿ ಕೂತಿರ್ತಾಳೆ. ಹೋಯ್ತು ಎಲ್ಲವೇ, ಎಕ್ಸ್ ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ ಅಂತ ಹೀರೋ ಅನ್ಕೋತಾನೆ. ಆದ್ರೆ ಮನೆ ಒಳಗಡೆ ಬಂದಿದ್ದ ಹೀರೋ ಹತ್ರ ನಾನು ಪ್ರೆಗ್ನೆಂಟ್ ಆಗಿರ್ತಿದ್ದೀನಿ ಅಂತ ಹೇಳ್ತಾಳೆ ಹೀರೋಯಿನ್. ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ, ತಡ್ಕೊಳ್ಳೋಕೆನೆ ಆಗ್ತಿಲ್ಲ, ಹೆಂಡತಿಯನ್ನ ತಪ್ಕೋತಾನೆ. ಜೊತೆಗೇನೆ ಹೀರೋಯಿನ್ ನೀನು ಅಂಡರ್ ಗ್ರೌಂಡ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ತಾನೆ ಅಂತ ಕರೆಕ್ಟ್ ಆಗಿ ಹೇಳ್ತಾಳೆ. ನಿನಗೆ ನೆನ್ಪಿರ್ತಿದ್ಯಾ ಅಲ್ವಾ, ನಾವು ಇಬ್ಬರಿಗೂ ಒಟ್ಟಿಗೆ ಸೇರಿ ಡಿಸೈಡ್ ಮಾಡಿನೇ ಈ ಮನೆಯನ್ನ ತಗೋಬೇಕು, ಅದಕ್ಕಾದ ಕಂಡೀಷನ್ ಆ ಡೋರ್ ಅನ್ನು ಓಪನ್ ಮಾಡಬಾರ್ದು ಅಂತ ಅಕ್ಸೆಪ್ಟ್ ಮಾಡಿನೇ ಅದನ್ನು ತಗೊಂಡಿದ್ವಲ್ವಾ. ಇಷ್ಟು ದಿನ ನಾವು ಇಬ್ಬರು ಮಾತ್ರವೇ ಇರ್ತಿದ್ವಿ, ಏನೋ ಗೊತ್ತಿಲ್ಲದೆ ಒಂದು ಸಲ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ಯಾ ನೀನು, ಪರವಾಗಿಲ್ಲ ಬಿಡು. ಆದ್ರೆ ಇವಾಗ ಇಬ್ಬರು ಮೂವರ್ ಆಗ್ಬಿಟ್ಟಿದೀವಿ, ಇದ್ರ ಮೇಲೆ ನಾನು ನಿನ್ನನ್ನು ನಂಬಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನನಗೆ ದ್ರೋಹ ಮಾಡಬೇಡ, ಈ ಡೋರ್ ಕಥೆಯನ್ನ ಇಲ್ಲಿಗೇನೆ ನೀನು ಬಿಟ್ಬಿಡು, ಮತ್ತೆ ಅದ್ರ ಒಳಗಡೆ ಹೋಗ್ಬೇಕು, ಅಲ್ಲಿ ಇರೋದು ಏನು ಅಂತ ನೋಡ್ಬೇಕು ಅಂತ ಟ್ರೈ ಮಾಡಬೇಡ ಅಂತ ಹೇಳ್ತಾರೆ ಹೆಂಡತಿ. ಹೇಳ್ಬಿಟ್ಟು ಫ್ರೀ ಆಗಿ ಬಿಟ್ಬಿಡ್ತಾರೆ. ಸರಿ ಅಂತ ಹೀರೋನು ಫ್ರೀ ಆಗಿ ಬಿಟ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮನೆಯಲ್ಲಿ ಇನ್ನೊಂದು ರೂಮ್ ಇರ್ತಿದೆ. ಸೊ ಹುಟ್ಟಲಿರುವ ಮಗುವಿಗಾಗಿ ಈ ರೂಮಿನಲ್ಲಿ ಯಾವ ಕಲರ್ ಅನ್ನ ಪೇಂಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಹೀರೋಗೆ ಕಂಪನಿಯಿಂದ ಕಾಲ್ ಬರುತ್ತೆ. ಎಕ್ಸ್ ಕೊಟ್ಟಿದ್ದ ಕಂಪ್ಲೇಂಟ್ ಬಗ್ಗೆ ಆಫೀಸ್ ಅಲ್ಲಿ ವಿಚಾರಣೆ ಮಾಡ್ತಿದ್ರಲ್ವಾ, ಆ ವಿಚಾರಣೆಯಲ್ಲಿ ಕೊನೆಯದಾಗಿ ನಮ್ಮ ಹೀರೋ ಮೇಲೆ ಯಾವುದೇ ತಪ್ಪು ಇಲ್ಲ ಅಂತ ಗೊತ್ತಾಗ್ಬಿಡ್ತಂತೆ. ಸೊ ಮಂಡೆಯಿಂದ ನೀನು ಆಫೀಸ್ಗೆ ಕೆಲಸಕ್ಕೆ ಬಂದ್ಬಿಡು ಅಂತ ಹೇಳಿ ಕರೀತಾರೆ. ತುಂಬಾನೇ ಖುಷಿ ಆಗ್ತಾನೆ ಹೀರೋ. ಏನು ಇಷ್ಟೊಂದು ಖುಷಿ ಆಗ್ತಿದೆಯಲ್ಲ ನೀನು ಸಡನ್ ಆಗಿ ಅಂತ ಕೇಳ್ತಾರೆ ಹೆಂಡತಿ. ಆಫೀಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತಿತ್ತು ಕಣಮ್ಮ, ಇವಾಗ ಅದು ಸಾಲ್ವ್ ಆಗ್ಬಿಟ್ಟಿದೆ, ಅದಕ್ಕೇನೆ ಖುಷಿ ಅಂತ ಹೇಳ್ತಾನೆ. ಯಾವಾಗ ಸೋಮವಾರ ಬರುತ್ತೆ, ಯಾವಾಗ ನಾವು ಆಫೀಸ್ಗೆ ಕೆಲಸಕ್ಕೆ ಹೋಗ್ತೀವಿ ಅಂತ ಕಾದಿದ ಹೀರೋ ಸೋಮವಾರ ಬಂದಿದ್ದ ತಕ್ಷಣ ಕರೆಕ್ಟ್ ಆಗಿ ಆಫೀಸ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ HR ಫ್ರೆಂಡ್ ಹತ್ರ ನನ್ನನ್ನು ಈ ಪ್ರಾಬ್ಲಮ್ ಇಂದ ಹೊರಗಡೆ ತಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಕಣೋ ಅಂತ ಕೇಳ್ತಾನೆ. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಏನೋ ಇರ್ತಿದೆ, ನಾವು ನ್ಯಾಯವಾಗಿ ವಿಚಾರಣೆಯನ್ನ ಮಾಡಿದ್ವಿ, ಅದ್ರಲ್ಲಿ ನಿನ್ನ ಮೇಲೆ ತಪ್ಪಿಲ್ಲ ಅಂತ ಗೊತ್ತಾಗ್ಲಿಕ್ಕೆ ಬಂತು, ಫ್ರೀ ಆಗಿ ಬಿಡೋ ಅಂತ ಹೇಳ್ತಾರೆ ಫ್ರೆಂಡ್. ಸರಿಯಾ ಎಕ್ಸ್ ಗರ್ಲ್ ಫ್ರೆಂಡ್ ಎಲ್ಲಿ ಅಂತ ವಿಚಾರಿಸ್ತಾನೆ ಹೀರೋ. ಒಂದು ವಾರದಿಂದ ಅವಳು ಕೆಲಸಕ್ಕೇನೆ ಬಂದಿಲ್ಲ, ಯಾವುದೋ ಒಂದು ಇಮೇಲ್ ಅನ್ನ ಮಾತ್ರ ಕಳಿಸಿದಾಳೆ. ನನಗೆ ಬಾಡಿ ಪ್ರಾಬ್ಲಮ್ ಇರ್ತಿದೆ, ಆದ್ರಿಂದ ನನಗೆ ರಜಾ ಬೇಕು ಅಂತ ಕೇಳಿ ಕಳಿಸಿದಾಳೆ. ತುಂಬಾ ಸಲ ಫೋನ್ ಮಾಡಿ ನೋಡಾಯ್ತು, ಅವಳು ಕಾಲ್ ಅನ್ನೇ ಪಿಕ್ ಮಾಡ್ಲಿಲ್ಲ. ಸರಿ ಇವಾಗ ಏನಕ್ಕೆ ಅದ್ರ ಬಗ್ಗೆ ಎಲ್ಲ ಮಾತು, ನೀನು ಹೋಗಿ ಕೆಲಸವನ್ನು ನೋಡು ಅಂತ ಹೇಳಿ ಅವನನ್ನ ಕಳಿಸ್ಬಿಡ್ತಾರೆ. ನಮ್ಮ ಹೀರೋನು ಖುಷಿಯಾಗಿ ಕೆಲಸವನ್ನ ಮಾಡ್ತಿರ್ತಾನೆ. ನಂತರ ಆಫೀಸ್ ಮುಗಿದು ಮನೆಗೆ ಬಂದ್ರೆ ತನ್ನ ಮಗುವಿಗಾಗಿ ಆ ರೂಮ್ ಅನ್ನು ರೆಡಿ ಮಾಡೋದ್ರಲ್ಲಿ ತುಂಬಾನೇ ಇಂಟ್ರೆಸ್ಟೆಡ್ ಆಗಿರ್ತಾನೆ. ಆ ರೂಮ್ ಅಲ್ಲಿ ಒಂದು ಫೋಟೋ ಇರ್ತಿರುತ್ತೆ, ಅದು ಚೆನ್ನಾಗಿನೇ ಇಲ್ಲ, ಅದನ್ನ ಬಿಚ್ಚಿಡು ಅಂತ ಹೇಳ್ತಾಳೆ ಹೆಂಡತಿ. ಸರಿ ಅಂತ ನಮ್ಮ ಹೀರೋನ ಫೋಟೋವನ್ನ ಬಿಚ್ಚಿಡ್ತಾನೆ. ಆ ಫೋಟೋ ಹಿಂದೆ ನೋಡಿದ್ರೆ ಗೋಡೆಯಲ್ಲಿ ಯಾವುದೋ ಒಂದು ಹೋಲ್ ಇರುತ್ತೆ. ಏನಿದು ತೂತು ಅಂತ ನಮ್ಮ ಹೀರೋನು ಕಡಿಯನ್ನ ಬಿಟ್ಟು ನೋಡ್ಬೇಕಾದ್ರೆ ಒಂದು ಬುಲೆಟ್ ಇರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಅಲ್ವಾ ಈ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತಿದೆ ಅಂತ, ನೋಡು ಇಲ್ಲಿ ಒಂದು ಬುಲೆಟ್ ಇರ್ತಿದೆ ಅಂತ ಟೆನ್ಷನ್ ಆಗಿ ಹೇಳ್ತಾನೆ ಹೀರೋ. ಬುಲೆಟ್ ತಾನೇ ಇದ್ರೆ ಇರ್ಲಿ ಬಿಡು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಅಂತ ಹೇಳ್ತಾಳೆ ಹೀರೋಯಿನ್. ಯಾಕೆಂದ್ರೆ ಈ ಮನೆ ಪೂರ್ತಿ ರೆನೋವೇಷನ್ ಅನ್ನ ಮಾಡೋಕೆ ಮುಂಚೆ ತುಂಬಾನೇ ಗನ್ಸ್, ಬುಲೆಟ್ಸ್, ಚಾಕು, ಖಡ್ಗ ಅಂತ ಹೌಸ್ ಇಡಲ್ ಆಗಿತ್ತು, ಅದನ್ನೆಲ್ಲ ನಾನೇ ರೆನೋವೇಟ್ ಮಾಡಿದೆ ಅಂತ ಈ ಮನೆ ಓನರೇ ಹೇಳಿದ್ರಲ್ವಾ, ಆಮೇಲೆ ಏನು ನಿನಗೆ ಕನ್ಫ್ಯೂಷನ್ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ ನಿನಗೆ ಅರ್ಥವಾಗ್ತಿಲ್ಲ, ನಮಗೆ ಈ ಮನೆಯನ್ನ ಕೊಟ್ರಲ್ವಾ ಎಮ್ಮಟ್ಟ 25 ವರ್ಷಗಳ ಹಿಂದೆ ಈ ಮನೆಯಲ್ಲಿ ತುಂಬಾನೇ ಖುಷಿಯಾಗಿ ಚೆನ್ನಾಗಿ ಆರಾಮಾಗಿ ಇರ್ತಿದ್ರಂತೆ. ಆದ್ರೆ ಸಡನ್ ಆಗಿ ಒಂದು ದಿನ ನೋಡಿದ್ರೆ ಅವರ ಹೆಂಡತಿ ಮಕ್ಕಳನ್ನ ಕಾಣ್ತಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಇಡೀ ಊರಿನವರೆಲ್ಲ ಮಾತಾಡ್ಕೋತಿದ್ದಾರೆ. ಆದ್ರೆ ಅವರು ಕಾಣಿ ಆಗ್ಬಿಟ್ಟಿದ್ದಾರೆ, ಅದು ಗೊತ್ತಾ ನಿನಗೆ? ಆ ರೀತಿ ಕಾಣಿಯಾದವರನ್ನ ಇಲ್ಲಿಯವರೆಗೂ ಯಾರಿಗೂ ನೋಡಿಲ್ಲ ಗೊತ್ತಾ? ಸೊ ಖಂಡಿತ ಪ್ರಾಬ್ಲಮ್ ಇರ್ತಿದೆ ಅಂತ ಹೇಳ್ತಾನೆ ಇವನು. ಹೋ ನೀನು ಏನಂತ ಹೇಳಲಿಕ್ಕೆ ಬರ್ತಿದ್ಯಾ? ಅಸಲ್ಟ್ ಆಗಿ ಇಷ್ಟು ದೊಡ್ಡ ಪ್ರಾಪರ್ಟಿಯನ್ನ ನಮಗೆ ಕೊಟ್ಟು ಹೋಗಿದ ಆ ವ್ಯಕ್ತಿಯನ್ನೇ ನೀನು ತಪ್ಪು ಅಂತ ಹೇಳ್ತಿದ್ಯಾ? ತನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಿ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಹೌಸ್ ಇಟ್ಟಿರ್ತಾರೆ ಅಂತ ನೀನು ಅನ್ಕೋತಿದ್ಯಾ ಅಂತ ಕೇಳ್ತಾಳೆ. ಹೌದು ಅಂತ ಹೇಳ್ತಾನೆ. ಅಕಸ್ಮಾತ್ ನಾನು ಅನ್ಕೊಳ್ಳೋದು ನಿಜವಾಗಿದ್ರೆ ಪೊಲೀಸ್ಗೆ ನಾವು ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿ ನೋಡು 25 ವರ್ಷಗಳಾಗಿ ಒಂದು ಕುಟುಂಬವನ್ನ ಕಾಣ್ತಿಲ್ಲ ಅಂದ್ರೆ ಖಂಡಿತ ಪೊಲೀಸರ್ಸ್ಗೆ ಆ ಗಂಡನ ಮೇಲೇನೆ ಡೌಟ್ ಬರುತ್ತೆ. ಅವ್ರು ಖಂಡಿತ ವಿಚಾರಣೆ ಎಲ್ಲ ಮಾಡದೇ ಇದ್ದೀರಲ್ಲ, ಇವಾಗ ನಾನು ಪ್ರೆಗ್ನೆಂಟ್ ಆಗಿರ್ತಿದ್ದೀನಿ, ಇಂತಹ ಸಮಯದಲ್ಲಿ ಪೊಲೀಸು ಕೇಸು ಅಂತ ನನ್ನ ಕೈಯಲ್ಲಿ ಸುತ್ತಾಡೋಕೆ ಆಗಲ್ಲ, ಬೇಡದೇ ಇರುವ ಕಷ್ಟ ಇದು ನನ್ನ
ಹೊಟ್ಟೆ ಒಳಗಡೆ ಇರುವ ಮಗುವನ್ನೇ ಎಫೆಕ್ಟ್ ಮಾಡುತ್ತೆ, ಇದನ್ನ ಹಾಗೆ ಬಿಟ್ಬಿಡು ಅಂತ ಕೇಳ್ಕೊತಾಳೆ. ನಮ್ಮ ಹೀರೋನು ಸರಿ ಅಂತ ಹೇಳ್ತಾನೆ. ನಂತರ ನೆಕ್ಸ್ಟ್ ದಿನ ನಮ್ಮ ಹೀರೋ ಆಫೀಸ್ಗೆ ಹೋದ್ರೆ ಅವನು ಕೆಲಸ ಮಾಡುವ ಜಾಗಕ್ಕೆ ಪೊಲೀಸರ್ಸ್ ಎಲ್ಲ ಬಂದಿರ್ತಾರೆ. ಏನು ಅಂತ ವಿಚಾರಿಸಿದ್ರೆ, ಏನು ಅಂತ ನಿನಗೆ ಗೊತ್ತಿಲ್ವೇನೋ, ನಿನ್ನ ಎಕ್ಸ್ ಕಾಣಿಯಾಗಿ ದಿನಗಳು ಕಳೆದು ಬಿಟ್ಟಿದೆ, ಅವಳ ಕಾರ್ ಕೂಡ ಪಕ್ಕದಲ್ಲಿ ಇದ್ದಿದ್ದ ನದಿ ಸೈಡ್ ಅಲ್ಲಿ ಸಿಕ್ತಂತೆ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಏನಾದ್ಲು ಅಂತಾನೆ ಯಾರಿಗೂ ಗೊತ್ತಿಲ್ಲ, ಅದನ್ನ ವಿಚಾರಿಸೋದಕ್ಕಾಗಿ ಪೊಲೀಸರ್ಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಗೆ ಗಾಬರಿ ಆಗುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಪಕ್ಕದ ಮನೆ ಆಂಟಿ ಜೊತೆ ಸೇರಿ ಜಾಲಿಯಾಗಿ ಮಾತಾಡ್ತಿರ್ತಾರೆ. ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವರು ಎಣ್ಣೆ ಹಾಕ್ತಿಲ್ಲ, ಪಕ್ಕದ ಮನೆ ಆಂಟಿ ಮಾತ್ರವೇ ಹೊಡಿತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಹತ್ರ, ಅವತ್ತು ನೀವು ಫಸ್ಟ್ ಟೈಮ್ ನನ್ನನ್ನು ಮೀಟ್ ಮಾಡಿದಾಗ ಈ ಮನೆಯಲ್ಲಿ ನೀವಾದ್ರೂ ತುಂಬಾ ದಿನ ಸ್ಟೇ ಆಗ್ಬೇಕು ಅಂತ ಹೇಳಿ ಹೋದ್ರಲ್ವಾ, ಅದಕ್ಕೆ ಏನು ಅರ್ಥ ಅಂತ ಕೇಳ್ತಾಳೆ. ನಿಮಗಿಂತ ಮುಂಚೆನೆ ಈ ಮನೆಯಲ್ಲಿ ತುಂಬಾ ಜನರು ಬಂದು ಸ್ಟೇ ಆಗಿ ಹೋಗಿದ್ದಾರೆ, ಆದ್ರೆ ಯಾರು ನಿರಂತರವಾಗಿ ಸೆಟ್ಲ್ ಆಗಿಲ್ಲ, ಬರ್ತಾರೆ ಸ್ವಲ್ಪ ದಿನ ಇರ್ತಾರೆ, ಸಡನ್ ಆಗಿ ಕಾಣೆ ಆಗ್ಬಿಡ್ತಾರೆ, ಎಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನೀವು ನಿಮ್ಮ ಹಸ್ಬೆಂಡ್ ತುಂಬಾನೇ ಹ್ಯಾಪಿಯಾಗಿ ಖುಷಿಯಾಗಿರ್ತಿದ್ದೀರಾ, ಆದ್ರಿಂದಾನೇ ನಿಮ್ ತರ ಒಂದು ಕಪಲ್ ನಮ್ಮ ಸೊಸೈಟಿಯಲ್ಲಿ ಈ ಮನೆಯಲ್ಲಿ ತುಂಬಾ ದಿನ ಸ್ಟೇ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನಿಸ್ತು ಅಂತ ಹೇಳ್ತಿರ್ತಾರೆ ಪಕ್ಕದ ಮನೆ ಆಂಟಿ. ಅಂತ ಸಮಯದಲ್ಲಿ ಆಪೋಸಿಟ್ ಅಲ್ಲಿ ಇರುವ ಟಿವಿಯಲ್ಲಿ ಎಕ್ಸ್ ಕಾಣೆಯಾಗಿರುವ ವಿಷಯದ ಬಗ್ಗೆ ನ್ಯೂಸ್ ಬರ್ತಿರುತ್ತೆ. ಅದನ್ನು ನೋಡಿದ ಹೀರೋಯಿನ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಈ ಎಕ್ಸ್ ನಮ್ಮ ಹೀರೋವನು ಕೆಲಸ ಮಾಡುವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತು, ಆದ್ರೆ ನಮ್ಮ ಹೀರೋವನ ಎಕ್ಸ್ ಅನ್ನೋ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಆವತ್ತು ರಾತ್ರಿ ಹೀರೋ ಮನೆಗೆ ಬಂದ ಮೇಲೆ ಇಬ್ಬರು ಕೂತು ಡಿನ್ನರ್ ನ ಮಾಡ್ತಿರ್ಬೇಕಾದ್ರೆ, ಏನಪ್ಪ ನಿನ್ನ ಜೊತೆ ಕೆಲಸ ಮಾಡ್ತಿದ್ದ ಹುಡುಗಿ ಕಾಣೆಯಾಗ್ಬಿಟ್ಟಿದ್ದಾಳಂತಲ್ಲ, ಏನಾಯ್ತು ಅಂತ ಕೇಳ್ತಾವಳೆ. ಹೌದು, ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ನಮ್ಮ ಆಫೀಸ್ಗೆ ಪೊಲೀಸರ್ಸ್ ಕೂಡ ಬಂದಿದ್ರು, ಅವಳಿಗೆ ಏನಾಯ್ತು ಅಂತ ಇಲ್ಲಿವರೆಗೂ ಯಾರಿಗೂ ಏನುವೆ ಗೊತ್ತಿಲ್ಲ, ಎಲ್ಲೋ ಅವಳು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಿರ್ತಾನೆ. ನಂತರ ಮನೆಯಲ್ಲಿ ನೋಡಿದ್ರೆ ಆ ಗೋಡೆಯಲ್ಲಿ ಸಿಕ್ಕಿದ ಬುಲೆಟ್ ಇತ್ತಲ್ವಾ, ಅದನ್ನೇ ತಗೊಂಡು ನೋಡ್ತಿರ್ತಾನೆ. ಆಪೋಸಿಟ್ ಅಲ್ಲಿ ಶೋಕೇಸ್ ಅಲ್ಲಿ ತುಂಬಾನೇ ಗನ್ಸ್ ಬುಲೆಟ್ಸ್ ಎಲ್ಲ ಇರುತ್ತೆ. ಸೊ ಗೋಡೆಯಲ್ಲಿ ಸಿಕ್ಕಿದ ಬುಲೆಟ್ ಇವನ ಕೈಯಲ್ಲಿ ಇರುತ್ತೆ. ಸಡನ್ ಆಗಿ ಅವನಿಗೆ ಒಂದು ಥಾಟ್, ಸರಿ ನಮ್ಮ ಕೈಯಲ್ಲಿ ಇರುವ ಬುಲೆಟ್ ಅನ್ನ ಈ ಶೋಕೇಸ್ ಅಲ್ಲಿ ಇರ್ತಾ ಇರುವ ಗನ್ಸ್ಗೆ ಹಾಕಿ ಸೆಟ್ ಆಗುತ್ತಾ ಅಂತ ಚೆಕ್ ಮಾಡಿ ನೋಡೋಣ ಅಂತ ಚೆಕ್ ಮಾಡಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಆ ಗನ್ನಿಗೆ ಮ್ಯಾಚ್ ಆಗುತ್ತೆ ಆ ಬುಲೆಟ್. ಸೊ ಇಲ್ಲಿರುವ ಗನ್ನೇನೆ ಇಲ್ಲಿರುವ ಬುಲೆಟ್ ಏನೆ ಯಾವುದೋ ಒಂದು ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ದಿನ ಇದ್ರ ಬಗ್ಗೆ ಅವನ ಹೆಂಡತಿ ಹತ್ರ ಹೇಳಿ ಮತ್ತೆ ಈ ಮನೆ ಓನರ್ ಮೇಲೆನೆ ಡೌಟ್ ಬರ್ತಾನೆ ಹೀರೋ. ಮತ್ತೆ ನಾನು ಹೇಳ್ತಾ ಇದ್ದೀನಿ ಈ ಕಥೆನ ಇಲ್ಲಿಗೇನೆ ಸ್ಟಾಪ್ ಮಾಡುವಂತ ಹೆಂಡತಿ ಹೇಳಿದ್ರೆ, ಇಲ್ಲ ಇದನ್ನ ಬಿಡೋಕೆ ಆಗಲ್ಲ, ನಾವು ನೋಡ್ಲೇಬೇಕು ಇದು ಏನು ಕಥೆ ಅಂತ ಹೆಂಡತಿಯನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ. ಹಾಗಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುವ ಸದ್ದು, ಏನು ಅಂತ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಪೊಲೀಸರ್ಸ್ ಮನೆಗೆ ಬಂದಿದ್ದಾರೆ. ಆ ಎಕ್ಸ್ ಕಾಣೆ ಆಗ್ಬಿಟ್ಟಿದ್ದಾಳೆ ಅಲ್ವಾ, ಅದ್ರ ಬಗ್ಗೆ ವಿಚಾರಿಸೋದಕ್ಕಾಗಿ ನಮ್ಮ ಹೀರೋವನ ಮನೆಗೇನೆ ಬಂದ್ಬಿಟ್ಟಿದ್ದಾರೆ. ಸರಿ ವಿಚಾರಣೆಯನ್ನ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಹೆಂಡತಿ. ಆದ್ರೂ ಇವ್ರುಗಳು ಏನೇನ ಮಾತಾಡ್ಕೋತಾರೆ, ಏನು ಕ್ವಶನ್ಸ್ ಅನ್ನ ಕೇಳ್ತಾರೆ, ಅದಕ್ಕೆ ಹೀರೋ ಏನು ಉತ್ತರವನ್ನ ಕೊಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಾಗಿ ಹೆಂಡತಿ ಅಲ್ಲಿನೇ ಹೌಸಿದ್ದು ಎಲ್ಲವನ್ನು ಕೇಳಿಸ್ಕೊತಿರ್ತಾಳೆ. ನಿಮಗೆ ಆ ಹುಡುಗಿಯನ್ನು ಗೊತ್ತಾ ಅಂತ ಕೇಳಿದ್ರೆ, ಚೆನ್ನಾಗಿ ಗೊತ್ತು, ನನ್ನ ಆಫೀಸಲ್ಲಿ ಜೊತೆಗೇನೆ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಒಂದು ವಾರದಿಂದ ಅವರನ್ನ ಕಾಣ್ತಿಲ್ಲ, ಸರಿಯಾಗಿ ಒಂದು ವಾರಕ್ಕೆ ಹಿಂದೆನೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಆಫೀಸಲ್ಲಿ ಕೊಟ್ಟಿದ್ದಾರೆ ಅವರು, ಅದು ಸರಿತಾನೆ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ. ಆ ಕಂಪ್ಲೇಂಟಿನ ಮ್ಯಾಟರ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ನನಗೆ ಮದುವೆ ಆಗಿ ಇವಾಗ ಆರಾಮಾಗಿ ನನ್ನ ಹೆಂಡತಿ ಮೇಲೇನೆ ನನ್ನ ಪ್ರಾಣವನ್ನ ಇಟ್ಕೊಂಡು ಸಂತೋಷವಾಗಿ ಹ್ಯಾಪಿಯಾಗಿ ಬದುಕ್ತಿದ್ದೀನಿ. ನನ್ನ ಮದುವೆಗೆ ಮುಂಚೆ ನಾನು ನನ್ನ ಎಕ್ಸ್ ಡೇಟಿಂಗ್ ಎಲ್ಲ ಹೋಗಿದ್ದು ಬಂದ್ವಿ, ಅದೆಲ್ಲ ನಿಜಾನೇ, ಆದ್ರೆ ನನ್ನ ಮದುವೆಯ ನಂತರ ಅವಳನ್ನ ನಾನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡೆ, ಅದನ್ನ ಅವಳ ಕೈಯಲ್ಲಿ ತಡ್ಕೊಳ್ಳಕ್ಕೆ ಆಗ್ಲಿಲ್ಲ, ಆದ್ರಿಂದ ಸುಳ್ಳಾಗಿ ಒಂದು ಕಂಪ್ಲೇಂಟ್ ಅನ್ನ ನನ್ನ ಮೇಲೆ ಕೊಟ್ಟಿದ್ದಾಳೆ. ಆಫೀಸಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ವಿಚಾರಣೆ ಮಾಡಿ ನನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ಹೇಳಿದ ಮೇಲೆನೆ ಸಸ್ಪೆಂಡ್ ಆಗಿದ್ದ ನನ್ನನ್ನ ಮತ್ತೆ ಕೆಲಸಕ್ಕೆ ಬರೋಕೆ ಹೇಳಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸರ್ಸ್, ಸರಿ ಅವೆಲ್ಲ ಇರ್ಲಿ, ಸರಿಯಾಗಿ 18ನೇ ತಾರೀಕು ಏನಕ್ಕಾಗಿ ನೀವು ಆ ಹುಡುಗಿಗೆ ಫೋನ್ ಕಾಲ್ ಅನ್ನ ಮಾಡಿದ್ರಿ, ಕಾಲ್ ಮಾಡದೆ ಏನಕ್ಕಾಗಮ್ಮ ನೀನು ಸುಳ್ಳು ಕಂಪ್ಲೇಂಟ್ ಅನ್ನ ನನ್ನ ಮೇಲೆ ಕೊಟ್ಟೆ, ನೀನು ಅದನ್ನ ರಿಟರ್ನ್ ತಗೋ ಅಂತ ಹೇಳೋದಕ್ಕಾಗಿ ನಾನು ಅವಳಿಗೆ ಫೋನ್ ಕಾಲ್ ಅನ್ನ ಮಾಡಿದೆ ಅಂತ ಹೇಳ್ತಾನೆ. ಎಷ್ಟು ದಿನಗಳಾಗಿ ನಿಮ್ಮನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು, 5 ವಾರಗಳಾಗಿ ನನ್ನನ್ನ ಇಟ್ಟಿದ್ರು ಅಂತ ಹೇಳ್ತಾನೆ. ಸರಿ ಆ ಹುಡುಗಿ ಹತ್ರ ನೀವು ಮಾತಾಡಿದ್ರಲ್ವಾ, ಮೀಟ್ ಆಗ್ಬೇಕು ಅಂತ ಹೇಳಿದ್ರಲ್ವಾ, ಎಲ್ಲಿ ಮೀಟ್ ಆದ್ರಿ, ಏನನ್ನ ಮಾತಾಡಿದ್ರಿ, ಯಾವಾಗ್ಲೂ ನಾವು ಮೀಟ್ ಆಗುವ ಜಾಗದಲ್ಲಿ ನಾವು ಮೀಟ್ ಆದ್ವಿ ಅಂತ ಹೇಳ್ತಾನೆ. ಸರಿ ಕಾಣೆಯಾಗಿದ್ದ ಆ ಹುಡುಗಿಯ ಫೋನ್ ನಂಬರ್ ಅನ್ನ ನಾವು ಟ್ರ್ಯಾಕ್ ಮಾಡಿ ನೋಡ್ಬೇಕಾದ್ರೆ ಫೈನಲ್ ಆಗಿ ಆ ಹುಡುಗಿ ಕೊನೆಯದಾಗಿ ನಿಮ್ಮ ಮನೆ ಕಡೆಗೇನೆ ಬಂದು ಹೋಗಿದ್ದಾಳೆ, ಅದು ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ ಆವತ್ತಿನ ದಿನ ನೀವು ಎಲ್ಲಿದ್ರಿ ಅಂತ ಕೇಳಿದ್ರೆ ನಾನು ಮನೆಯಲ್ಲೇ ಇರ್ತಿದ್ದೆ ಅಂತ ಹೇಳ್ತಾನೆ. ಯಾವಾಗ 19ನೇ ತಾರೀಕಿನ ದಿನದ ಬಗ್ಗೆ ವಿಚಾರಣೆ ಮಾಡ್ತಿರ್ತಾರೆ. ಆವತ್ತಿನ ದಿನ ನೀವು ಮನೆಯಲ್ಲೇ ಇದ್ರಿ ಅನ್ನೋದಕ್ಕೆ ಏನಾದ್ರೂ ಪ್ರೂಫ್ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ಹೆಂಡತಿ ಒಳಗಡೆ ಬರ್ತಾಳೆ. 19ನೇ ತಾರೀಕ ಇಲ್ಲೇನೆ ಮನೇಲೇ ಇರ್ತಿದ್ರು, ನಾನೇನೆ ಸಾಕ್ಷಿ, ಅವತ್ತೇನೆ ನಾನು ಪ್ರೆಗ್ನೆಂಟ್ ಆದೆ ಅನ್ನೋ ವಿಷಯ ಕೂಡ ಕನ್ಫರ್ಮ್ ಆಯ್ತು, ಆದ್ರಿಂದ ಅವತ್ತಿನ ದಿನ ಫುಲ್ಲು ನನ್ನ ಜೊತೆನೆ ಇರ್ತಿದ್ರು, ನನ್ನನ್ನು ತುಂಬಾನೇ ಖುಷಿಯಾಗಿ ನೋಡ್ಕೊತಿದ್ರು ಅಂತ ಹೇಳ್ತಾಳೆ ಹೆಂಡತಿ. ಸೊ ಪೊಲೀಸರ್ಸ್ ಸರಿ ಆಯ್ತು ವಿಚಾರಣೆ ಮುಗೀತು, ಮತ್ತೆ ಏನಾದ್ರೂ ನಮಗೆ ಬೇಕಾಗಿದ್ರೆ ನಿಮ್ಮನ್ನ ಮತ್ತೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಹೊರಡ್ತಾರೆ. ಇವಾಗ ಎಲ್ಲ ವಿಷಯದ ಬಗ್ಗೆನೂ ನಮ್ಮ ಹೀರೋಯಿನ್ ಕೇಳಿಸ್ಕೊಬಿಟ್ಲಲ್ವಾ, ಸೊ ಗಂಡನ ಮೇಲೆ ತುಂಬಾನೇ ಕೋಪದಲ್ಲಿ ಇರ್ತಾಳೆ. ಆವಾಗ ಗಂಡ ಏನೋ ಮಾತಾಡೋದಕ್ಕೆ ಬರ್ಬೇಕಾದ್ರೆ, ದಯವಿಟ್ಟು ನನ್ನ ಜೊತೆ ಮಾತಾಡಬೇಡ, 5 ವಾರಗಳಾಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಸುಮ್ನೆ ಸುತ್ತಾಡಿ ಬಂದಿದ್ಯಾ ನೀನು, ನನ್ನನ್ನ ಏಮರ್ಸ್ತಾ ಇದ್ದಿದ್ಯಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊತಾವಳೆ. ಅದು ಮಾತ್ರ ಇಲ್ಲ, ಮದುವೆ ನಂತರವೇ ಆ ಹುಡುಗಿ ಜೊತೆ ಇದ್ದಿದ್ದ ರಿಲೇಶನ್ಶಿಪ್ ಅನ್ನ ನಿಧಾನಕ್ಕೆ ಕಡಿಮೆ ಮಾಡ್ಕೋತಿದ್ಯಾ ಅಂತ ಆ ಪೊಲೀಸರ್ಸ್ ಹತ್ರ ಹೇಳ್ತಿದ್ಯಾ, ಅಂದ್ರೆ ನೀನು ಮದುವೆ ನಂತರ ಕೂಡ ಹುಡುಗಿ ಜೊತೆ ಒಂದಾಗಿದ್ದೀಯಾ ಅಲ್ವಾ, ಕಾಂಟ್ಯಾಕ್ಟ್ ಅಲ್ಲಿ ಟಚ್ ಅಲ್ಲಿ ಇದ್ದಿದ್ಯಾ. ಆ ಹುಡುಗಿ ನಿನ್ನ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಎಲ್ಲ ಕರೆಕ್ಟೇ, ಆದ್ರೆ ಅವಳು ಹ್ಯಾರಾಸ್ಮೆಂಟ್ ಅಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ
ಮಾಡಿದ್ರ ಬದಲು ಬೇರೆ ಏನಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಬೇಕಾಗಿತ್ತು. ಮತ್ತೆ ಅವತ್ತು ಒಂದು ದಿನ ನಾನು ನಿನಗೆ 7 ಮಿಸ್ಡ್ ಕಾಲ್ಸ್ ಅನ್ನ ಕೊಟ್ಟೆ ಅಲ್ವಾ, ಅಂತಹ ಸಮಯದಲ್ಲಿ ಕೂಡ ನೀನು ಆ ಹುಡುಗಿ ಜೊತೆನೇ ಇದ್ದಿದ್ಯಲ್ವಾ, ನನಗೆ ಅಬೋಷನ್ ಆಯ್ತಲ್ಲ ಆ ದಿನ, ಆದ್ರಿಂದ ತಾನೇ ನೀನು ಫೋನ್ ಕಾಲ್ ಅನ್ನ ಪಿಕ್ ಮಾಡ್ಲೇ ಇಲ್ಲ. ಸೊ ನಿನಗೆ ಮತ್ತೆ ಕೆಲಸ ಸಿಗ್ಬೇಕು, ನನ್ನ ಹತ್ರ ಹೇಳಿದ ಸುಳ್ಳು ಎಲ್ಲವನ್ನು ನಿಜ ಮಾಡ್ಬೇಕು, ಆದ್ರಿಂದ ಆ ಹುಡುಗಿಯನ್ನ ನೀನು ತಾನೇ ಏನನ್ನು ಮಾಡ್ಬಿಟ್ಟಿದ್ಯಾ ಅಂತೆಲ್ಲ ಹುಡುಗಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಗಂಡ ನಡ್ಗೋಗ್ಬಿಡ್ತಾನೆ. ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಾನು ಮಾತ್ರ ಇಲ್ಲ ಪೊಲೀಸರ್ಸ್ಗೂ ನಿನ್ನ ಮೇಲೇನೆ ಡೌಟ್, ಆ ಡೌಟ್ ಕರೆಕ್ಟೇ ಅಂತ ಹೇಳ್ತಾಳೆ. ಇಲ್ಲಿ ನೋಡು, ಒಂದು ನಿಮಿಷ ಕಿವಿ ಕೊಟ್ಟು ಕೇಳು, ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳು, ಕೋಪಿಸ್ಕೋಬೇಡ ಅಂತ ಕೇಳ್ಕೊತಾನೆ ಹೀರೋ. ಆದ್ರೆ ಹೀರೋಯಿನ್ ಅದನ್ನೆಲ್ಲ ಕೇಳೋಕೆ ಆಗಲ್ಲ, ಹೋಗೋ ಅಂತ ಹೇಳಿ ಹೋಗ್ಬಿಡ್ತಾಳೆ. ನಂತರ ನಮ್ಮ ಹೀರೋ ಕಾರನ್ನ ತಗೊಂಡು ಯಾರನ್ನು ನೋಡೋದಕ್ಕಾಗಿ ಹೋಗ್ತಾನೆ. ಯಾರನ್ನ ಅಂತ ನೋಡಿದ್ರೆ ಅವತ್ತು ಪಾರ್ಟಿಯನ್ನು ಕೊಡ್ತಿರ್ಬೇಕಾದ್ರೆ ಪೆಟ್ರೋಲ್ ಕ್ಯಾನ್ ಅನ್ನು ತಗೊಂಡು ಈ ಮನೆಗೆ ಬೆಂಕಿಯನ್ನು ಇಟ್ಟು ಸುಟ್ಟಾಕ್ಬಿಡಿ ಅಂತ ಒಬ್ಬರು ವಾರ್ನಿಂಗ್ ಅನ್ನು ಕೊಟ್ಟಿರ್ತಾರಲ್ಲ ಅಂಕಲ್, ಅವರನ್ನ ನೋಡೋದಕ್ಕಾಗಿನೇ ಬಂದಿದ್ದಾನೆ. ಏನಕ್ಕಾಗಿ ನೀವು ಅವತ್ತು ಆ ರೀತಿ ಬಂದ್ರಿ, ಆ ರೀತಿ ಹೇಳಿದ್ರಿ ಅಂತ ಕೇಳ್ತಾನೆ ಹೀರೋ. ನೀವು ಹೇಗೆ ನಿಮಗೆ ಬಂದಿದ್ದು ಒಂದು ಆಫರ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆ ಮನೆಗೆ ಓನರ್ ಆಗಿದ್ದೀರೋ ಅದೇ ರೀತಿ ಆಫರ್ ನಮಗೂ ಬಂದಿತ್ತು, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ಮನೆಗೆ ಹೋಗಿ ಸೆಟ್ಲ್ ಆದ್ವಿ. ಸ್ವಲ್ಪ ದಿನ ನಾನು ನನ್ನ ಹೆಂಡತಿನ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಹ್ಯಾಪಿಯಾಗಿನೇ ಇರ್ತಿದ್ವಿ. ಆದ್ರೆ ದಿನಗಳು ಕಳೀತಾ ಕಳೀತಾ ನಾನು ತುಂಬಾನೇ ಕುಡಿಯೋದಕ್ಕೆ ಶುರು ಮಾಡಿದೆ, ನನಗೆ ಕೆಲಸ ಹೋಯ್ತು, ಆದ್ರಿಂದಾನೇ ನನಗೂ ನನ್ನ ಹೆಂಡತಿ ಮಧ್ಯದಲ್ಲೂ ಜಗಳ, ಆ ಮನೆಯಲ್ಲಿ ಏನೋ ಒಂದು ವಿಷಯ ಇರ್ತಿದೆ ಅಂತ ಹೇಳ್ತಾರೆ ಅಂಕಲ್. ಅವತ್ತು ನೀವು ಬಂದಿದ್ದು ನನಗೆ ವಾರ್ನಿಂಗ್ ಅನ್ನು ಕೊಡೋದಕ್ಕಾಗ ಅಂತ ಹೀರೋ ಕೇಳಿದ್ರೆ, ಇಲ್ಲ ಇಲ್ಲ ಮನೆಯಲ್ಲಿ ಯಾರು ಇರಲ್ಲ, ಆ ಅಂಡರ್ ಗ್ರೌಂಡ್ ಏರಿಯಾವನ್ನ ಬೆಂಕಿ ಇಟ್ಟು ಸುಟ್ಟಾಕ್ ಬಿಡೋಣ ಅಂತ ಬಂದೆ, ಆದ್ರೆ ಮನೆಯಲ್ಲಿ ನೀವು ಎಲ್ಲರೂ ಪಾರ್ಟಿಯನ್ನು ಮಾಡ್ತಿದ್ರಿಂದ ನನ್ನ ಕೈಲಿ ಏನನ್ನು ಮಾಡೋಕೆ ಆಗದೆ ರಿಟರ್ನ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಷಣ ಹೀರೋ, ಏನಯ್ಯ ನೀನು ಹೇಳ್ತಿದೀಯಾ, ಹಾಗಾದ್ರೆ ಆ ಮನೆಯಿಂದಾನೇ ಆ ಮನೆಯಲ್ಲಿರೋರಿಗೆ ನೆಮ್ಮದಿ ಕೆಟ್ಟೋಗ್ತಿದ್ಯಾ ಅಂತ ಕೇಳಿದ್ರೆ, ಮನೆ ಇಲ್ಲ ನಾವೇನೇ ಅದಕ್ಕೆ ಕಾರಣ, ನಾವು ಹೇಳುವ ಕೆಲವೊಂದು ಸುಳ್ಳುಗಳೇ ಅದಕ್ಕೆ ರೀಸನ್, ನಾವು ಆ ಮನೆಗೆ ಹೋದ ಮೇಲೆ ನಮ್ಮ ಹತ್ರ ಇರುವ ಸುಳ್ಳೆಲ್ಲ ಹೊರಗಡೆ ಬರುತ್ತೆ, ಆ ರೀತಿ ಹೊರಗಡೆ ಬರೋದ್ರಿಂದ ಮನೆಯಲ್ಲಿ ಜಗಳ ಬರುತ್ತೆ, ಮನೆ ಎರಡಾಗುತ್ತೆ, ಸೊ ಈ ತರವೇ ನಿನಗೂ ಆಗ್ತಿದೆ ನನಗೂ ಆಗಿದ್ದು ಅಂತ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೆ ಹೀರೋ, ಸರಿ ಆಯ್ತು, 25 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಸ್ಟೇ ಆಗಿದ್ರಲ್ವಾ ಎಮ್ಮಟ, ಅವರ ಹೆಂಡತಿ ಮಕ್ಕಳು ಕಾಣೆ ಆದ್ರಲ್ವಾ, ಅವ್ರುಗಳನ್ನ ಏನಾದ್ರೂ ಕೊಂದು ಅಂಡರ್ ಗ್ರೌಂಡ್ ಅಲ್ಲಿ ಅವರು ಊಟ ಕಿಟ್ಟಿದ್ದಾರೋ ಹೌಸ್ ಇಟ್ಟಿದ್ದಾರೋ ಅಂತ ಹೀರೋ ಕೇಳಿದ್ರೆ, ಛೇ ಎಮ್ಮಟ್ ಅವರು ತುಂಬಾನೇ ಒಳ್ಳೆ ಮನುಷ್ಯ, ಆ ರೀತಿ ಎಲ್ಲ ನೀವು ಯೋಚನೆ ಮಾಡಬೇಡಿ, ಪ್ರಾಬ್ಲಮ್ ಎಮ್ಮಟ್ ಅವರ ಹತ್ರನೂ ಇಲ್ಲ ಮನೇಲೂ ಇಲ್ಲ, ನಮ್ಮ ಹತ್ರನೇ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂಕಲ್. ಸರಿ ಇವಾಗ ನೀವು ಏನು ತಾನೇ ಹೇಳ್ತಿದ್ದೀರಾ, ಡೋರ್ ಅನ್ನು ಓಪನ್ ಮಾಡ್ಲಾ ಇಲ್ಲ ಹಾಗೇನೆ ಬಿಟ್ಬಿಡ್ಲಾ ಅಂತ ಕೇಳಿದ್ರೆ, ಇಲ್ಲ ನಡೆಯುವ ಎಲ್ಲಾ ಪ್ರಾಬ್ಲಮ್ ಗಿವೆ ಅಂಡರ್ ಗ್ರೌಂಡ್ ಡೋರಿನೇ ಕಾರಣ, ಆ ಡೋರ್ ಅನ್ನು ಓಪನ್ ಮಾಡಿದ್ರೇನೆ ನಮಗೆ ವಿಮೋಚನೆ ಸಿಗುತ್ತೆ ಅಂತ ಅಂಕಲ್ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಬೇಗ ಬೇಗ ಮನೆಗೆ ಬಂದು ಹೆಂಡತಿ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ಬಿಟ್ಟು, ಇವತ್ತು ಆ ಡೋರ್ ಅನ್ನು ಓಪನ್ ಮಾಡದೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿ ಮಾತನ್ನ ಕೂಡ ಕೇಳದೆ ಬಿರಬಿರನೇ ಹೋಗಿ ಆ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ ಅಂಡರ್ ಗ್ರೌಂಡ್ ಡೋರ್ ಅನ್ನ ಬಡಿತಿರ್ತಾನೆ ಓಪನ್ ಮಾಡೋದಕ್ಕಾಗಿ, ಎಷ್ಟೇ ಹೇಳಿದ್ರು ಅವನು ಕೇಳ್ತಾ ಇಲ್ಲ. ಆದ್ರಿಂದ ಏನನ್ನ ಮಾಡೋದು ಅಂತ ಗೊತ್ತಿಲ್ದಿರುವ ಹೀರೋಯಿನ್ ಒಂದು ದೊಣ್ಣೆಯನ್ನು ತಗೊಂಡು ಹೀರೋನ ತಲೆಗೇನೆ ಒಂದು ಏಟು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ತಗೊಬಂದು ಸೋಫಾದಲ್ಲಿ ಮಲಗಿಸಿರ್ತಾರೆ, ಅನ್ಕಾನ್ಶಿಯಸ್ ಆಗಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಕಂಡ್ಬಿಟ್ಟು ಎಚ್ಚರ ಆಗ್ತಾನೆ, ಕಾನ್ಶಿಯಸ್ ಗೆ ಬರ್ತಾನೆ. ನನ್ನ ಲೈಫ್ ಅಲ್ಲಿ ಇವಾಗ ನೆಮ್ಮದಿನೇ ಇಲ್ಲ, ಇವಾಗ ಅದು ಸಾಕಾಗಲ್ಲ ಅಂತ ಎಕ್ಸ್ ಅವಳ ಪ್ರಾಬ್ಲಮ್ ಬೇರೆ ದೊಡ್ಡದಾಗಿರ್ತಿದೆ, ನನಗೆ ತಲೆನೋವೇ ಬರ್ತಿದೆ, ಇದಕ್ಕೆ ಒಂದು ಕಾರಣ ಗೊತ್ತಾಗದೆ, ಇದಕ್ಕೆ ಒಂದು ಎಂಡು ಗೊತ್ತಾಗದೆ ಆ ಡೋರ್ ಅನ್ನು ನಾನು ಸುಮ್ನೆ ಬಿಡಲ್ಲ, ಅದನ್ನ ಖಂಡಿತ ಓಪನ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆವಾಗ ನಮ್ಮ ಹೀರೋನು ಸೈಲೆಂಟ್ ಆಗಿ ಒಂದು ಫೋನ್ ಅನ್ನು ಎತ್ತಿ ಹೊರಗಡೆ ಇರ್ತಾಳೆ. ಯಾರ ಫೋನ್ ಅದು ಅಂತ ನೋಡಿದ್ರೆ ಆ ಎಕ್ಸ್ ಗರ್ಲ್ ಫ್ರೆಂಡಿನ ಫೋನು. ಇದು ನನ್ನ ಎಕ್ಸ್ ಅವಳ ಫೋನ್ ಅಲ್ಲ, ಇದು ಹೇಗೆ ನಿನ್ನ ಹತ್ರ, ಅಂದ್ರೆ ಹಾಗಾದ್ರೆ ನೀನು ಅವಳನ್ನು ಏನಾದ್ರೂ ಮಾಡಿಬಿಟ್ಟ ಅಂತ ಕೇಳ್ತಾನೆ. ಇವಾಗ್ಲೇನೆ ಫ್ಲಾಶ್ ಬ್ಯಾಕ್ ಅಲ್ಲಿ ಏನು ನಡೀತೋ ಅನ್ನೋದನ್ನ ನಮಗೆ ತೋರಿಸ್ತಾರೆ. ಆವತ್ತು ಮನೆಯ ಮೇನ್ ಡೋರ್ ಗಾಳಿಗೆ ಬಡ್ಕೋತಿತ್ತಲ್ವಾ, ಸರಿ ಮನೆ ಒಳಗಡೆ ಬಂದಿದ್ದ ಆ ಎಕ್ಸ್ ಗರ್ಲ್ ಫ್ರೆಂಡ್ ಇವಾಗ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿರ್ತಾಳೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಅವಾಗ ಹೀರೋಯಿನ್ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಬಂದ್ರೆ ಆವಾಗ್ಲೂ ಮತ್ತೆ ಮೇಲ್ಗಡೆ ಏನೋ ಸದ್ದಾಗ್ತಿರುತ್ತೆ. ಸರಿ ಮೇ ಬಿ ಮನೆ ಒಳಗಡೆ ಯಾರಾದ್ರೂ ಕಳ್ಳ ಬಂದ್ಬಿಟ್ಟಿದಾನೋ ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಶೋಕೇಸ್ ಅಲ್ಲಿ ಇರ್ತಾ ಇರುವ ಗನ್ನನ್ನು ತಗೊಂಡು ಅದಕ್ಕೆ ಬುಲೆಟ್ಸ್ ಅನ್ನು ಫಿಲ್ ಮಾಡ್ಕೊಬಿಟ್ಟು ನಂತರ ಅದನ್ನ ತಗೊಂಡು ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಆ ಎಕ್ಸ್ ನಿಂತಿರ್ತಾಳೆ. ಹೇ ನೀನು ಹೇಗೆ ಒಳಗಡೆ ಬಂದೆ, ನೀನು ಏನು ಮಾಡ್ತಾ ಇದೆ ನನ್ನ ಮನೆಯಲ್ಲಿ, ಇಲ್ಲೇನ್ ಕೆಲಸ ನಿನಗೆ, ಫಸ್ಟ್ ನನ್ನ ಮನೆಯನ್ನು ಬಿಟ್ಟು ನೀನು ಹೊರಗಡೆ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ತಕ್ಷಣ ಎಕ್ಸ್, ನಾನು ಬದುಕಬೇಕಾಗಿದ್ದ ಲೈಫ್, ನಾನು ಇರ್ಬೇಕಾಗಿದ್ದ ಜಾಗದಲ್ಲಿ ನೀನು ಇರ್ತಿದ್ಯಾ, ನನಗೆ ಸಿಗ್ಬೇಕಾಗಿದ್ದ ಎಲ್ಲವನ್ನು ನೀನು ನನ್ನ ಹತ್ರದಿಂದ ಕಿತ್ಕೊಬಿಟ್ಟಿದ್ಯಾ ಅಂತ ಹೇಳ್ಬೇಕಾದ್ರೆ, ಏನು ನೀನು ಲೂಸಾ, ಹುಚ್ಚಿ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೀರೋಯಿನ್ ಕೇಳಿದ್ರೆ, ಅವೆಲ್ಲ ಏನೂ ಇಲ್ಲ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ, ನಾನು ಬದುಕಬೇಕಾಗಿದ್ದ ಲೈಫ್ ಅನ್ನ ನೀನು ಬದುಕ್ತಿದ್ಯಾ, ಇನ್ ಮುಂದೆ ನಾನು ನಿನ್ನನ್ನು ನೆಮ್ಮದಿಯಾಗಿ ಬಿಡಲ್ಲ, ನನಗೆ ಸಿಗದೆ ಇರುವ ಲೈಫ್ ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ಅದು ಇದು ಅಂತ ಒಂದು ರೀತಿ ಸೈಕೋ ರೀತಿ ಮಾತಾಡ್ಕೊಂಡು ನಮ್ಮ ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನೋ ಒಂದು ಗಾಬರಿಯಲ್ಲಿ ಲಿವರ್ ಅನ್ನು ಪ್ರೆಸ್ ಮಾಡಿ ಬಿಡ್ತಾಳೆ. ಗನ್ನು ಶೂಟ್ ಆಗುತ್ತೆ, ಬುಲೆಟ್ ಎಕ್ಸ್ ಅವಳ ಮೈಗೆ ಬೀಳುತ್ತೆ. ಅಚ್ಚೋ ಗಾಬರಿ ಪಟ್ಟು ನಾವು ತಪ್ಪನ್ನ ಮಾಡಿಬಿಟ್ಟಿವಲ್ಲ ಅಂತ ಬೇಗ ಬೇಗ ಫೋನ್ ಅನ್ನು ತಗೊಂಡು ಪೊಲೀಸಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಹೀರೋಯಿನ್. ಆದ್ರೆ ಅವಾಗ್ಲೇನೆ ಅವಳಿಗೇನೆ ಒಂದು ಥಾಟ್, ಇವಾಗ ನಾವು ಪ್ರೆಗ್ನೆಂಟ್ ಆಗಿರ್ತಿದ್ವಿ, ಇಂತಹ ಸಮಯದಲ್ಲಿ ಪೊಲೀಸು ಕೇಸು ಕೋರ್ಟ್ ಅಂತ ನಮ್ಮ ಕೈಯಲ್ಲಿ ಸುತ್ತಾಡೋಕೆ ಆಗಲ್ಲ, ಜೈಲಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಅದೇ ಸಮಯದಲ್ಲಿ ಆ ಎಕ್ಸ್ ಕೆಳಗಡೆ ಬಿದ್ದಿರುವ ಜಾಗವನ್ನು ನೋಡ್ಬೇಕಾದ್ರೆ ರಕ್ತವೆಲ್ಲ ಚೆಲ್ಲಿರುತ್ತೆ. ಆದ್ರೆ ಇವು ಎಲ್ಲವೂ ನಡೆದಿದ್ದು ಇವುಗಳು ಮಗುಗಾಗಿ ಒಂದು ರೂಮ್ ಅನ್ನು ರೆಡಿ ಮಾಡ್ತಿದ್ದಾರೆ ಅಲ್ವಾ, ಅಲ್ಲಿ ನಡೆದಿರುತ್ತೆ.
ಅದಕ್ಕೆ ಪೇಂಟ್ ಹೊಡೆಯೋದಕ್ಕಾಗಿ ಕೆಳಗಡೆ ಪೇಂಟ್ ಎಲ್ಲ ಚೆಲ್ಬಾರ್ದು ಅಂತ ತುಂಬಾನೇ ಪ್ಲಾಸ್ಟಿಕ್ ಕವರ್ಸ್ ಅನ್ನ ಹಾಕಿಟ್ಟಿರ್ತಾರೆ. ಅದ್ರ ಮೇಲೆನೆ ಇವಾಗ ಬುಲೆಟ್ ಇಟ್ಟು ಬಿದ್ದು ಸತ್ತು ಬಿದ್ದಿದ್ದಾಳೆ ನಮ್ಮ ಎಕ್ಸ್ ಗರ್ಲ್ ಫ್ರೆಂಡ್. ಸೊ ನಮ್ಮ ಹೀರೋಯಿನ್ ಗೆ ಅದು ಈಸಿ ಆಗ್ಬಿಡುತ್ತೆ. ಬಟ್ ಅಂತ ಯೋಚನೆ ಮಾಡಿದವಳು ಹಾಗೆ ಆ ಪ್ಲಾಸ್ಟಿಕ್ ಕವರ್ಸ್ ಅನ್ನ ಆ ಡೆಡ್ ಬಾಡಿ ಮೇಲೆ ಕವರ್ ಮಾಡಿ ಚೆನ್ನಾಗಿ ಕೊಟ್ಟಿಟ್ಬಿಡ್ತಾಳೆ. ಹಾಗೆ ಆ ಡೆಡ್ ಬಾಡಿಯನ್ನ ಮೇಲಿಂದ ಕೆಳಗಡೆ ದರದರನೆ ಎಳ್ಕೊಂಡ್ ಬಂದು ಅಂಡರ್ ಗ್ರೌಂಡ್ ಏರಿಯಾದೊಳಗಡೆ ಹೌಸ್ ಇಟ್ಬಿಡ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ ಆ ಎಕ್ಸ್ ಗರ್ಲ್ ಫ್ರೆಂಡ್ ಅವಳ ಕಾರು ಮನೆಯಲ್ಲಿ ನಿಂತಿದೆಯಲ್ವಾ, ಅದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಬಿಟ್ಬಿಟ್ಟು ಬರೋಣ ಅಂತ ಯೋಚನೆ ಮಾಡಿ ಕಾರನ್ನ ಡ್ರೈವ್ ಮಾಡಿ ಹೋಗಿರ್ತಾಳೆ. ಆ ರೀತಿ ಡ್ರೈವ್ ಮಾಡಿ ಹೋಗ್ಬೇಕಾದ್ರೇನೆ ಮನೆ ಹೊರಗಡೆ ಇರ್ತಾ ಇದ್ದ ನಮ್ಮ ಹೀರೋ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅದನ್ನ ಡ್ರೈವ್ ಮಾಡಿ ಹೋಗ್ತಿದ್ದಾಳೆ ಅಂತ ಅನ್ಕೊಂಡು ಫಾಲೋ ಮಾಡಿ ಹೋಗಿರ್ತಾನೆ. ಸ್ವಲ್ಪ ಹೀರೋಯಿನ್ ಬೇಗನೆ ಹೋಗ್ಬಿಟ್ಟಿದ್ರಿಂದ ನಮ್ಮ ಹೀರೋ ಕೈಯಲ್ಲಿ ಸರಿಯಾಗಿ ಫಾಲೋ ಮಾಡಕ್ಕೆ ಆಗದೆ ಮಿಸ್ ಮಾಡ್ಕೊಬಿಟ್ಟಿರ್ತಾನೆ. ನಂತರ ನಮ್ಮ ಹೀರೋಯಿನ್ ಆ ಎಕ್ಸ್ ಗರ್ಲ್ ಫ್ರೆಂಡಿನ ಮೊಬೈಲ್ ಫೋನ್ ಇಂದ ಅವಳ ಸಿಮ್ ಕಾರ್ಡ್ ಅನ್ನ ಬಿಚ್ಚಿ ನದಿಗೆ ಬಿಸಾಕ್ಬಿಟ್ಟು ಮನೆಗೆ ಬಂದು ಆ ಎಕ್ಸ್ ಗರ್ಲ್ ಫ್ರೆಂಡಿನ ಮೇಲ್ ಐಡಿಯನ್ನು ಯೂಸ್ ಮಾಡಿ ಅವಳ ಆಫೀಸ್ಗೆನೆ ಹುಷಾರಿಲ್ಲ, ಆಫೀಸ್ಗೆ ಬರೋಕೆ ಆಗಲ್ಲ ಅಂತ ಮೇಲ್ ಅನ್ನು ಕಳಿಸಿರ್ತಾಳೆ. ಆವತ್ತು ಇವಳು ಹಾಕೊಂಡಿದ್ದ ಬಟ್ಟೆಯನ್ನು ಕೂಡ ಬೆಂಕಿಗೆ ಹಾಕಿ ಸುಟ್ಟಾಕ್ಬಿಟ್ಟಿರ್ತಾಳೆ. ಸೊ ಇವು ಎಲ್ಲವನ್ನು ಪಕ್ಕವಾಗಿ ಪ್ಲಾನ್ ಮಾಡಿದ್ದು ನಮ್ಮ ಹೀರೋಯಿನೇ. ಆದ್ರೆ ಒಂದು ವಿಷಯವನ್ನ ಮಾತ್ರ ಇವಳು ಮರ್ತು ಬಿಟ್ಲು. ಅದು ಏನು ಅಂದ್ರೆ ಆ ಎಕ್ಸ್ ಗರ್ಲ್ ಫ್ರೆಂಡ್ ಗೆ 2-3 ಸಲ ಶೂಟ್ ಮಾಡ್ಬೇಕಾದ್ರೆ ಒಂದು ಬುಲೆಟ್ ಗೋಡೆಗೆ ಹೊಡೆದು ಬಿಟ್ಟಿರುತ್ತೆ, ಗೋಡೆಯಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಅದನ್ನ ನಮ್ಮ ಹೀರೋಯಿನ್ ಮರ್ತು ಬಿಟ್ಟಿರ್ತಾಳೆ. ನಮ್ಮ ಹೀರೋ ಕಂಡಿಡಿದು ಬಿಟ್ಟ. ಇದರ ನಂತರ ನಮ್ಮ ಹೀರೋ ಏನಕ್ಕಾಗಿ ಪೊಲೀಸ್ ಸ್ಟೇಷನ್ ಗೆ ಹೋದ್ರು ಸರಿ, ಇವರ ಫ್ಯಾಮಿಲಿಯಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ದು ಪೊಲೀಸ್ ಸ್ಟೇಷನ್ ಗೆ ಹೋದ್ರು ಸರಿ, ಈ ವಿಷಯ ಹೊರಗಡೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮ ಹೀರೋಯಿನ್ ಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ವಿಷಯವೆಲ್ಲ ನಮ್ಮ ಹೀರೋಗೆ ಗೊತ್ತಿಲ್ಲ. ಅವನು ಏನಂತ ಅನ್ಕೊಂಡಿದ್ದಾನೆ, ಅಂಡರ್ ಗ್ರೌಂಡ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನಾದ್ರೂ ಡೆಡ್ ಬಾಡೀಸ್ ಇರಬಹುದು. ಯಾರದ್ದು 25 ವರ್ಷಗಳ ಮುಂಚೆ ಈ ಮನೆಯಲ್ಲಿ ಸ್ಟೇ ಆಗಿದ್ದ ಎಮ್ಮೆಟ್ ಅವರ ಹೆಂಡತಿ ಮತ್ತೆ ಮಕ್ಕಳದ್ದು ಅಂತ. ಆ ರೀತಿ ಇದ್ರೆ ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಅಂತ ಅನ್ಕೊಂಡಿರ್ತಾನೆ. ಪೊಲೀಸು ಕೇಸ್ ಅಂತ ಓನರ್ ಜೈಲಿಗೆ ಹೋಗ್ಬಿಟ್ರು ಕೂಡ ಈ ಮನೆ ನಮಗೇನೆ ಸ್ವಂತವಾಗ್ಬಿಡುತ್ತೆ, ಆಮೇಲೆ ನಾವು ನಾರ್ಮಲ್ ಆಗಿ ಆರಾಮಾಗಿ ಇರೋಣ ಅಂತ ಅನ್ಕೊಂಡಿದ್ದ ನಮ್ಮ ಹೀರೋ. ಆದ್ರೆ ನಮ್ಮ ಹೆಂಡತಿನೇ ಒಬ್ಬರನ್ನು ಕೊಂದು ಒಳಗಡೆ ಡೆಡ್ ಬಾಡಿಯನ್ನ ಅಲ್ಲಿ ಔಸಿಟ್ಟಿರ್ತಾಳೆ ಅಂತ ಇವನು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ, ಅನ್ಕೊಂಡೇ ಇರ್ಲಿಲ್ಲ. ಇವು ಎಲ್ಲವನ್ನೇ ಇವಾಗ ನಮ್ಮ ಹೀರೋನ್ ಹೇಳಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋ, ಇಲ್ಲ ನೀನು ಏನೇ ಇದ್ರು ಸರಿ, ಒಂದು ತಪ್ಪನ್ನ ಮಾಡಿದ್ಯಾ, ಒಂದು ಜೀವವನ್ನ ಕೊಂದ್ಬಿಟ್ಟಿದ್ಯಾ, ಇದು ತಪ್ಪು, ನಾವು ಖಂಡಿತ ಪೊಲೀಸಸ್ ಹತ್ರ ಹೋಗ್ಲೇಬೇಕು, ಈ ನಿಜವನ್ನ ಹೇಳಲೇಬೇಕು, ನಾನು ನಿನಗಾಗಿ ಒಂದು ಒಳ್ಳೆ ಲಾಯರ್ ಅನ್ನ ಅರೇಂಜ್ ಮಾಡ್ತೀನಿ, ಕೇಸಲ್ಲಿ ನಿನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ಗೊತ್ತಾಗಿ ನೀನು ನಾರ್ಮಲ್ ಆಗಿ ಹೊರಗಡೆ ಬರಬೇಕು, ಆ ರೀತಿ ನಾವು ಪ್ರೂವ್ ಮಾಡೋಣ ಅಂತ ಹೇಳಿದ್ದು ಮಾತ್ರವೇ ಸಾಕಾಗದೆ ನಮ್ಮ ಹೀರೋ ಫಟ್ ಅಂತ ಪೊಲೀಸ್ ಸ್ಟೇಷನ್ ಗೆ ಹೊರಡೋದಕ್ಕೆ ರೆಡಿ ಆಗ್ತಾನೆ. ನೋಡಿದ್ರೆ ಫಟ್ ಅಂತ ನಮ್ಮ ಹೀರೋಯಿನ್ ಕೈಯಲ್ಲಿ ಗನ್ನಿನ ಜೊತೆಗೆ ನಿಂತ್ಕೋತಾವಳೆ. ಜಾನು ಹೇಳಿದ್ರೆ ಕೇಳೋ, ಮೆಂಟಲ್ ರೀತಿ ಆಡ್ತಿರ್ಬೇಡ, ಮರ್ಯಾದೆಯಿಂದ ಕೂತ್ಕೋ, ಪೊಲೀಸ್ ಸ್ಟೇಷನ್ಗೂ ಹೋಗೋದು ಬೇಡ, ಒಂದು ಮಣ್ಣು ಬೇಡ, ಸುಮ್ನೆ ಕೂತ್ಕೋ ಅಂತ ಹೆದರ್ಸ್ತಾಳೆ. ಮತ್ತೆ ಇನ್ನೊಂದು ವಿಷಯ, ಹುಡುಗಿ ಇಲ್ಲಿಗೆ ಬಂದಿದ್ದು, ಅವಳು ಸತ್ತೋಗಿದ್ದು, ಇವು ಎಲ್ಲವೇ 19ನೇ ತಾರೀಕು ನಡೆದಿದ್ದು. ಆದ್ರೆ ಅದೇ 19ನೇ ತಾರೀಕು ನೀನು ಮನೆಯಲ್ಲೇ ಇದ್ದೀಯ ಅಂತ ಪೊಲೀಸಸ್ ಹತ್ರ ಹೇಳಿದ್ಯಾ, ನಾನೇನೆ ಸಾಕ್ಷಿ ಅಂತ ನಾನುವೇ ಹೇಳಿದ್ದೀನಿ. ಹಾಗಿರ್ಬೇಕಾದ್ರೆ ಇವು ಎಲ್ಲವನ್ನು ಮಾಡಿದ್ದು ನೀನೇ ಅಂತ ಪೊಲೀಸ್ ನಂಬ್ತಾರೆ. ಯಾಕೆ, ನಾನೇನೆ ನೀನೇನೆ ಮಾಡಿದ್ದು ಅಂತ ಸಾಕ್ಷ್ಯನ ಕೂಡ ಹೇಳ್ತೀನಿ. ಇವೆಲ್ಲ ಯಾವಾಗ ನೀನು ಪೊಲೀಸಸ್ ಹತ್ರ ಹೋದ್ರೆ. ಸೊ ಈ ಮ್ಯಾಟರ್ ನಡೆದಿದ್ದನ್ನ ನೀನು ಮರ್ತು ಬಿಡು, ನಾನು ಮರ್ತು ಬಿಡ್ತೀನಿ. ಹಾಗೆ ಈ ಮ್ಯಾಟರ್ ಅನ್ನ ಬಿಟ್ಬಿಡು, ನೀನು ನಾನು ನಮ್ಮ ಮಕ್ಕಳು ಅಂತ ಈ ಮನೆಯಲ್ಲಿ ಆರಾಮಾಗಿ ಸಂತೋಷವಾಗಿ ಬದುಕೋಣ. ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೋಬೇಡ, ಎಲ್ಲರೂ ಏನಂತ ಅನ್ಕೋತಿದ್ದಾರೆ, ಅವಳು ಕಾಣಿಯಾಗ್ಬಿಟ್ಟಿದ್ದಾಳೆ, ಎಲ್ಲಿಗೋ ಹೋಗ್ಬಿಟ್ಟಿದ್ದಾಳೆ ಅಂತ ತಾನೆ, ಆ ರೀತಿನೇ ನೀನು ಅನ್ಕೋ. ಅಕಸ್ಮಾತ್ ಪೊಲೀಸರ್ಸ್ ಕೂಡ ನಮ್ಮ ಮೇಲೆ ಏನಾದ್ರೂ ಡೌಟ್ ಅನ್ನ ಪಟ್ರೆ ಅವ್ರಗಳಿಗೆ ಯಾವುದೇ ರೀತಿಯ ಎವಿಡೆನ್ಸ್ ಪ್ರೂಫ್ ಸಿಗಲ್ಲ. ಸೊ ನಾವೇ ಈಸಿಯಾಗಿ ಕೋರ್ಟ್ ಇಂದ ಹೊರಗಡೆ ಬಂದ್ಬಿಡಬಹುದು, ಕೇಸಲ್ಲಿ ಸಿಗಾಕೊಳ್ಳದೆ ಇರಬಹುದು ಅಂತ ಏನೇನೋ ಹೇಳಿ ನಮ್ಮ ಹೀರೋವನ್ನ ಕನ್ವಿನ್ಸೇ ಮಾಡಿಬಿಡ್ತಾಳೆ. ಕಟ್ ಮಾಡಿದ್ರೆ ಹಾಗೆ ದಿನಗಳು ಕಳೆಯುತ್ತೆ. ಪೊಲೀಸರ್ಸ್ ಹತ್ರ ಹೋಗ್ಬೇಕು, ಈ ನಿಜವನ್ನ ಹೇಳ್ಬೇಕು ಅಂತ ಅನ್ಕೋತಿದ್ದ ನಮ್ಮ ಹೀರೋ ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಇದ್ರ ಬಗ್ಗೆ ಪೊಲೀಸರ್ಸ್ ಹತ್ರ ಹೇಳ್ಬೇಕು ಅನ್ನೋ ವಿಷಯವನ್ನೇ ಬಿಟ್ಬಿಟ್ಟ. ಆದ್ರೆ ಹುಡುಗ ಒಂದ್ ರೀತಿ ಸಪ್ಪಿಗೆನೆ ಸುತ್ತಾಡ್ತಿರ್ತಾನೆ. ನಂತರ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೆ ಬಳೆ ತೊಡುವ ಫಂಕ್ಷನ್ ನಡೀತಿರುತ್ತೆ. ಸೊ ರಿಲೇಟಿವ್ಸ್ ಜೊತೆಗೆ ಕೆಲಸ ಮಾಡೋರು ಅಂತ ಎಲ್ಲರನ್ನು ಕರೆಸಿ ಮನೆಯಲ್ಲಿ ಜೋರಾಗಿ ಪಾರ್ಟಿಯನ್ನ ಮಾಡ್ತಿರ್ತಾರೆ. ಆವಾಗ ಇವಳಿಗೆ ಏನೋ ಒಂದು ಗಿಫ್ಟ್ ಅಂತ ಬಂದಿರುತ್ತಂತೆ. ಸೊ ಅದನ್ನ ಏನು ಎಂತ ಅಂತ ಓಪನ್ ಮಾಡಿ ನೋಡಿದ್ರೆ ಒಂದು ಲೆಟರ್. ಅದನ್ನ ಕಳ್ಸಿರೋದು ಯಾರು, ನಮ್ಮ ಮನೆ ಓನರ್ ಎಮ್ಮಟ್ಟ. ಗಿಫ್ಟ್ ಆಗಿ ಏನನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಒಂದು ಬೀಗವನ್ನು ಕಳ್ಸಿದ್ದಾರೆ. ಆ ಅಂಡರ್ ಗ್ರೌಂಡ್ ಡೋರಿನ ಕೀ ಬೀಗ. ಈ ಮನೆಯಲ್ಲಿ ಬದುಕೋದಕ್ಕಾದ, ಜೀವನ ಮಾಡೋದಕ್ಕಾದ ಕರೆಕ್ಟ್ ಆದ ಪರ್ಸನ್ಸ್, ಕರೆಕ್ಟ್ ಆದ ಕಪಲ್ಸ್ ನೀವೇನೆ ಅಂತ ಲೆಟರ್ ಅಲ್ಲಿ ಬರ್ದಿರ್ತಾರೆ. ಬೀಗವನ್ನ ಕೊಟ್ಟಿದ್ದೀನಿ, ಅಂಡರ್ ಗ್ರೌಂಡ್ ಡೋರ್ ಅನ್ನು ಓಪನ್ ಮಾಡಿ ನೋಡೋದು ನೋಡದೆ ಇರೋದು ನಿಮ್ಮ ಇಷ್ಟ ಅಂತ ಹೇಳಿ ಲೆಟರ್ ಅನ್ನು ಸ್ಟಾಪ್ ಮಾಡಿರ್ತಾರೆ. ಅಂದ್ರೆ ಏನನ್ನ ಹೇಳೋದಕ್ಕೆ ಬರ್ತಿದ್ದಾರೆ, ಇವ್ರುಗಳು ಒಂದು ಮರ್ಡರ್ ಅನ್ನ ಮಾಡಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾದ ಮೇಲೇನೆ ಇವರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೀಗವನ್ನ ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಏನರ್ಥ, ಆ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ತುಂಬಾನೇ ಡೆಡ್ ಬಾಡೀಸ್, ಇವರಿಂದ ಮರ್ಡರ್ ಆದವರ ಡೆಡ್ ಬಾಡೀಸ್ ಇರೋದಕ್ಕೆ ಚಾನ್ಸಸ್ ಇದೆ ಅಂತ. ಇಲ್ವಾ, ಇದಕ್ಕೂ ಮುಂಚೆ ಈ ಮನೆಯಲ್ಲಿ ತುಂಬಾ ಜನರು ಬಂದು ಸ್ಟೇ ಆಗಿ ಹೋಗಿದ್ದಾರೆ ಅಲ್ವಾ. ಸೊ ಅವ್ರಗಳ ಕುಟುಂಬದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಗಂಡ ಮತ್ತೆ ಹೆಂಡತಿಗೆ ಜಗಳ ಬಂದು ಗಂಡ ಹೆಂಡತಿಯನ್ನು ಕೊಂದಿರಬಹುದು, ಇಲ್ಲ ಹೆಂಡತಿ ಗಂಡನನ್ನು ಕೊಂದಿರಬಹುದು. ಸೊ ಅವ್ರಗಳ ಡೆಡ್ ಬಾಡೀಸ್ ಏನಾದ್ರೂ ಅದ್ರ ಒಳಗಡೆ ಇರೋದಕ್ಕೆ ಚಾನ್ಸಸ್ ಇದೆ. ಸೊ ಈ ರೀತಿ ತುಂಬಾನೇ ಡೆಡ್ ಬಾಡೀಸ್ ಅದ್ರ ಒಳಗಡೆ ಸೇರ್ಕೊಬಿಟ್ಟಿದೆ ಅನ್ಸುತ್ತೆ. ಇವಾಗ ಇವ್ರುಗಳು ಒಂದು ಮರ್ಡರ್ ಅನ್ನ ಮಾಡಿ ಆ ಡೆಡ್ ಬಾಡಿಯನ್ನ ಹೌಸ್ ಇಟ್ಟಿರೋದ್ರಿಂದ ಅಂಡರ್ ಗ್ರೌಂಡ್ ಅಲ್ಲಿ ಎಷ್ಟೇ ಡೆಡ್ ಬಾಡೀಸ್ ಇದ್ರೂ ಕೂಡ ಅದನ್ನ ಇವರು ನೋಡಿದ್ರು ಕೂಡ ಖಂಡಿತ ಪೊಲೀಸಸ್ ಹತ್ರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದಾನೇ ಧೈರ್ಯವಾಗಿ ಬೀಗವನ್ನ ಇವ್ರುಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೇನೆ ನೀವೇನೆ ಪರ್ಫೆಕ್ಟ್ ಕಪಲ್ಸ್ ಈ ಮನೆಯಲ್ಲಿ ಸ್ಟೇ ಆಗಿ ಲೀವ್ ಮಾಡೋದಕ್ಕೆ ಅಂತ ಲೆಟರ್ ಅನ್ನ ಬರೆದು ಕಳಿಸಿದ್ದಾರೆ. ಸರಿ, ಓಕೆ, ಈ ಮೂವಿಯಲ್ಲಿ ಏನನ್ನ ತಾನೇ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಆ ಅಂಡರ್ ಗ್ರೌಂಡ್ ಇರ್ತಿದೆ ಅಲ್ಲ, ಆ ತರದ ವಿಷಯ ನಮ್ಮ ಮನುಷ್ಯರ ಮನಸ್ಸಲ್ಲಿ
ಎಲ್ಲರ ಹತ್ರನೂ ಇರ್ತಿದ್ಯಂತೆ. ಎಲ್ಲರಿಗೂ ನಾರ್ಮಲ್ ಆಗಿ ಅವರ ಲೈಫ್ ಹೋಗ್ತಾ ಇರೋವರೆಗೂ ಅಂಡರ್ ಗ್ರೌಂಡ್ ಯಾರಿಗೂ ಬೇಕಾಗಿಲ್ಲ. ಆದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ. ಆ ಲಿಮಿಟ್ ಅನ್ನ ದಾಟಬೇಕಾದ್ರೆ ಇಲ್ದೇ ಇರುವ ಬರ್ದೇ ಇರುವ ಕಷ್ಟಗಳೆಲ್ಲ ಬರ್ಬೇಕಾದ್ರೆ ಅದನ್ನ ದಾಟೋದಕ್ಕಾಗಿ ಆ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಮಾಡಬಾರ್ದ ಕೆಲಸಗಳನ್ನ ಮಾಡೋದಕ್ಕೆ ಧೈರ್ಯ ಬರುತ್ತಂತೆ. ಸೊ ಆ ರೀತಿ ಯಾರೆಲ್ಲ ಅವ್ರ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ದಾಟಿ ಹೋಗ್ತಾರೋ ಅವ್ರಗಳಿಗೆ ಈ ಅಂಡರ್ ಗ್ರೌಂಡ್ ಬೇಕಾಗುತ್ತಂತೆ. ಹೊರಗಡೆ ಹೇಳ್ಕೊಳ್ಳೋಕೆನೆ ಆಗದೆ ಇರುವ ತುಂಬಾ ವಿಷಯಗಳನ್ನ ಆ ಅಂಡರ್ ಗ್ರೌಂಡ್ ಒಳಗಡೆ ಹಾಕಿ ಅದನ್ನ ಚೆನ್ನಾಗಿ ಲಾಕ್ ಮಾಡಿಟ್ಟು ಅವರ ಮನಸ್ಸೊಳಗಡೆನೆ ಆ ಬೀಗವನ್ನು ತುಂಬಾನೇ ದೂರವಾಗಿ ಡೀಪ್ ಆಗಿ ಹೊಸಿಟ್ಟಿರ್ತಾರೆ. ಅದನ್ನ ಅಷ್ಟು ಈಸಿಯಾಗಿ ಯಾರಿಗಾಗೂ ಓಪನ್ ಮಾಡಲ್ಲ. ಆದ್ರೆ ಅದನ್ನು ದಾಟಿ ಯಾರಿಗಾದ್ರೂ ಅವರು ಓಪನ್ ಮಾಡ್ತಾರೆ ಅಂದ್ರೆ ಅವರು ಇವರ ತರನೇ ಇರಬೇಕು, ಇವರ ತರನೇ ಅವರಿಗೆ ತಪ್ಪನ್ನ ಮಾಡಿರ್ಬೇಕು. ಆವಾಗ್ಲೇನೆ ಇಬ್ಬರಿಗೆ ಓಪನ್ ಆಗಿ ಮನಸ್ಸನ್ನ ಬಿಟ್ಟು ಮಾತಾಡ್ಕೋತಾರೆ, ಒಬ್ಬರಿಗೊಬ್ಬರು ಅವರವರು ಮಾಡಿರುವ ತಪ್ಪನ್ನ ಹೇಳ್ಕೊತಾರೆ. ಸೊ ಈ ಮೂವಿಯಲ್ಲಿ ಫೈನಲ್ ಆಗಿ ನಮ್ಮ ಹೌಸ್ ಓನರ್ ಬೀಗವನ್ನ ಕೊಟ್ಟು ಕಳ್ಸಿದ್ರಲ್ವಾ, ಆ ರೀತಿ ಫೈನಲ್ ಆಗಿ ಓಪನ್ ಮೈಂಡೆಡ್ ಆಗಿ ಮಾತಾಡ್ತಾರೆ. ಸರಿ, ಓಕೆ, ಮೂವಿ ತುಂಬಾನೇ ಸಸ್ಪೆನ್ಸ್ ಆಗಿ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗೋ ರೀತಿನೇ ಇರ್ತಿತ್ತು ಅನ್ಸುತ್ತೆ. ಸೊ ಆದ್ರಿಂದ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.